ಓಂ ಶಾಂತಿ 11 ಮಾರ್ಚ್ 2025 प्रातः मुरली बाप दादा मधुबन। मीठे बच्चे, बाप आए हैं तुम बच्चों को सुख चैन की दुनिया में ले चलने। चैन है ही शांति धाम और सुख धाम में। बाबा ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ ಬಂದಿದರೆ ನಿಮ್ಮ ಮಕ್ಕಳನ್ನ ಸುಖ ಶಾಂತಿಯ ಜಗತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಶಾಂತಿ ಇದೆ ಒಂದು ಶಾಂತಿಧಾಮದಲ್ಲಿ ಹಾಗೂ ಸುಖಧಾಮದಲ್ಲಿ. ನಮ್ಮ ಮಧುರ ತಂದೆ ಬಂದಿದರೆ ನಮ್ಮ ಮಕ್ಕಳನ್ನ ಸುಖ ಶಾಂತಿಯ ಜಗತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಶಾಂತಿ ಇದೆ ಒಂದು ಶಾಂತಿಧಾಮದಲ್ಲಿ, ಇನ್ನೊಂದು ಸುಖಧಾಮದಲ್ಲಿ. प्रश्न, इस युद्ध के मैदान में माया सबसे पहला वार किस बात पर करती है? ಈ ಯುದ್ಧದ ಮೈದಾನದಲ್ಲಿ ಮಾಯೆ ಎಲ್ಲದಕ್ಕಿಂತ ಮೊದಲನೇದಾಗಿ ಯಾವ ಮಾತಲ್ಲಿ ಯುದ್ಧ ಮಾಡುತ್ತೆ? ಮಾಯೆಯ ವಾರ್ ಯಾವ ಮಾತಲ್ಲಿ ಆಗುತ್ತೆ? उत्तर निश्चय पर। चलते चलते निश्चय तोड़ देती है, इसलिए हार खा लेते हैं। ನಿಶ್ಚಯದಲ್ಲೇ ಮಾಯೆ ಯುದ್ಧ ಮಾಡುತ್ತೆ ಅಥವಾ ವಾರ್ ಮಾಡುತ್ತೆ. ನಡೀತಾ ನಡೀತಾ ನಿಶ್ಚಯನೇ ಮುರಿದು ಹಾಕ್ಬಿಡುತ್ತೆ, ಆದ್ದರಿಂದ ಸೋಲಾಗ್ಬಿಡುತ್ತೆ. यदि पक्का निश्चय रहे बाप जो सबका दुख हरकर सुख देने वाला है वही हमें श्रीमत दे रहे हैं, आदि मध्य अंत की नॉलेज सुना रहे हैं, तो कभी माया से हार नहीं हो सकती है. ಏನಾದರೂ ಪಕ್ಕಾ ನಿಶ್ಚಯ ಇದೆ, ಬಾಬೋರು ನಮ್ಮ ದುಃಖ ಹರ್ತ ಸುಖ ಕರ್ತ, ದುಃಖ ದೂರ ಮಾಡಿ ಸುಖ ಕೊಡಕ್ ಬಂದಿದ್ದಾರೆ, ಅವರೇ ನಮ್ಗೆ ಶ್ರೀಮತ ಕೊಡ್ತಾ ಇದ್ದಾರೆ, ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮಾಯೆಗೆ ಎಂದು ನೀವು ಸೋಲೋದಿಲ್ಲ. ಈ ನಿಶ್ಚಯ ನಿಮ್ಗೆ ಪಕ್ಕ ಇದ್ದಿದ್ದಾದ್ರೆ ಮಾಯೆಗೆಂದು ಸೋಲಲ್ಲ. ಆದ್ರೆ ಮಾಯೆ ಯುದ್ಧ ಮಾಡೇ ಮಾಡುತ್ತೆ, ನಿಶ್ಚಯದ ಮೇಲೆ ಯುದ್ಧ ಮಾಡುತ್ತೆ. ನಿಶ್ಚಯದಲ್ಲಿ ಸೋಲ್ಬಾರ್ದು. ಅದರಿಂದ ಎಲ್ಲ ಮಾತಿನ ನಿಶ್ಚಯ ನೀವು ಮಕ್ಕಳಿಗೆ ಇರಬೇಕು. ಗೀತ್ ಇಸ್ ಪಾಪ ಕಿ ದುನಿಯಾ ಸೆ, ಈ ಪಾಪದ ಜಗತ್ತಿಂದ ನಮ್ಮನ್ನ ದೂರ ಕರ್ಕೊಂಡು ಹೋಗಿ, ಎಲ್ಲಿ ಸುಖ ಶಾಂತಿ ಇದೆ ಅಲ್ಲಿಗೆ ಅಂತ ಕರೀತಾರೆ ಭಕ್ತರು. ಓಂ ಶಾಂತಿ. किसके लिए कहते हैं कहाँ ले चलो, कैसे ले चलो? ये दुनिया में कोई भी नहीं जानते हैं. ಯಾರಿಗೆ ಈ ಹಾಡನ್ನ ಹಾಡ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಹೇಗೆ ಕರ್ಕೊಂಡು ಹೋಗ್ಬೇಕು, ಯಾರು ಕರ್ಕೊಂಡು ಹೋಗ್ಬೇಕು, ಇದು ಜಗತ್ತಲ್ಲಿ ಯಾರು ತಿಳ್ಕೊಂಡಿಲ್ಲ. ಯಾರು ಹಾಡಿದರೆ ಆ ಹಾಡನ್ನ ಹಾಡ್ತಾರೆ, ಅಷ್ಟು ಬಿಟ್ರೆ ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ. तुम ब्राह्मण कुलभूषण नंबरवार पुरुषार्थ अनुसार जानते हो. तुम बच्चे जानते हो इनमें जिसका प्रवेश है, जो हमको अपना और रचना के आदि मध्य अंत का ज्ञान सुना रहे हैं. ಈ ಬ್ರಾಹ್ಮಣ ಕುಲಭೂಷಣರಿಗೆ ನಂಬರ್ವಾರ್ ಪುರುಷಾರ್ಥ ಅನುಸಾರ ಗೊತ್ತಿದೆ. ಈ ಮಕ್ಕಳು ತಿಳ್ಕೊಂಡಿದ್ದೀರಿ ಇವರಲ್ಲಿ ಯಾರು ಪ್ರವೇಶ ಆಗಿದ್ದಾರೆ, ಅಂದ್ರೆ ಬ್ರಹ್ಮನಲ್ಲಿ ಯಾರು ಶಿವ ಪ್ರವೇಶ ಆಗಿದ್ದಾರೆ ಅವರೇ ತನ್ನ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅವರು ಎಲ್ಲರ ದುಃಖ ದೂರ ಮಾಡಿ ಎಲ್ಲರಿಗೂ ಸುಖದಾಯಿಯನ್ನಾಗಿ ಸುಖಿಯನ್ನಾಗಿ ಮಾಡ್ತಾ ಇದ್ದಾರೆ. ये कोई नई बात नहीं, बाप कल्प कल्प आते हैं सबको ಶ್ರೀಮತ್ ದೇ ರಹೇ ಹೇ. ಇದೇನು ಹೊಸ ಮಾತಲ್ಲ ಇದು. ಏಕೆಂದ್ರೆ ಬಾಬೋರ್ ಕಲ್ಪ ಕಲ್ಪದಲ್ಲೂ ಬರ್ತಾರೆ, ಎಲ್ಲರಿಗೂ ಶ್ರೀಮತ ಕೊಡ್ತಾ ಇದ್ದಾರೆ. ಈ ಮಕ್ಕಳಿಗೆ ಗೊತ್ತಿದೆ ಬಾಪ್ ಬಿ ವಹಿ ಹೇ ಹಮ್ ಬಿ ವಹಿ ಹೇ. ನಾವು ಅವರೇ, ಬಾಬೋರು ಅವರೇ. ಅವರೇ ಅಂದ್ರೆ ಅರ್ಥ ಕಲ್ಪದ ಹಿಂದಿನವರೇನೆ. ಈಗ ಯಾರು ಮೊದ್ಲೊಂದ್ಸಲ ಸಿಕ್ಕಿ ಇನ್ನೊಮ್ಮೆ ಸಿಕ್ಕಿದ್ರೇನ್ ಹೇಳ್ತೀವಿ, ನೀವು ಅವರೇ ಅಲ್ವಾ? ಹಾಗೆ ಕಲ್ಪ ಕಲ್ಪದಲ್ಲೂ ತಂದೆನೂ ಅವರೇ, ನಾವು ಅವರೇ.
तुम बच्चों को ये निश्चय होना चाहिए। बाबा कहते हैं हम आए हैं बच्चों को ಸುಖಧಾಮ್ ಶಾಂತಿಧಾಮ್ ಲೇ ಜಾನೆ ಕೆ ಲಿಯೆ. ಈ ಮಕ್ಕಳಿಗೆ ನಿಶ್ಚಯ ಇರಬೇಕು. ಬಾಬೋರ್ ಹೇಳ್ತಾರೆ ನಾನು ಬಂದಿದ್ದೀನಿ ಈ ಮಕ್ಕಳಿಗೆ ಸುಖಧಾಮ ಶಾಂತಿಧಾಮಕ್ಕೆ ಕರ್ಕೊಂಡೋಗ್ಲಿಕ್ಕೆ. ಪರಂತು ಮಾಯಾ ನಿಶ್ಚಯ ಬಿಟಾನೆ ನಹಿ ದೇತಿ ಹೈ. ಆದ್ರೆ ಮಾಯೆ ನಿಶ್ಚಯ ಕುತ್ಕೊಳ್ಳಕ್ಕೆ ಬಿಡೋದಿಲ್ಲ. ಸುಖಧಾಮಕ್ಕೆ ಹೋಗ್ತಾ ಹೋಗ್ತಾ ಮತ್ತೆ ಸೋಲಿಸ್ಬಿಡುತ್ತೆ ಅಂದ್ರೆ ಮತ್ತೆ ಬುದ್ಧಿ ದುಃಖಧಾಮದ ಕಡೆನೆ ಹೋಗುತ್ತೆ. ಇದು ಯುದ್ಧದ ಮೈದಾನ. ಆ ಯುದ್ಧಗಳಾಗುತ್ತೆ ಬಾಹುಬಲದ ಯುದ್ಧ, ಶರೀರ ಬಲದ ಯುದ್ಧ, ತೋಳು ಬಲದ ಯುದ್ಧ. ಆದ್ರೆ ಇದು ಯೋಗ ಬಲದ ಯುದ್ಧ. ಯೋಗ ಬಲ್ ಬಡಾ ನಾಮಿ ಗ್ರಾಮಿ ಹೈ, ಇಸ್ಲಿಯೇ ಸಬ್ ಯೋಗ ಕೇತೆ ರೇತೆ ಹೈ. ಯೋಗ ಬಹಳ ಪ್ರಸಿದ್ಧವಾಗಿರೋದು, ಯೋಗ ಬಲನೂ ಪ್ರಸಿದ್ಧವಾಗಿದೆ. ಆದ್ದರಿಂದ ನೋಡಿ ಜಗತ್ತಲ್ಲಿ ಎಲ್ಲ ಕಡೆನೂ ಯೋಗ 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 ಈ ಶಬ್ದ ಹೇಳ್ತಾ ಇರ್ತಾರೆ. ತುಮ್ एक ही बार योग सीखते हो, बाकी वह सब अनेक प्रकार के हठ योग सिखलाते हैं. ಈ ಯೋಗ ಕಲ್ಸೋರು ಒಬ್ರೆ, ಅವ್ರು ಬರೋದು ಒಂದೇ ಸಲ. ಬಾವೆ ಹೇಳ್ತಾರೆ ಇದು ಒಂದೇ ಸಲ ನೀವು ಯೋಗ ಕಲಿತೀರಿ, ಬಾಕಿ ಎಲ್ಲರೂ ಅನೇಕ ಪ್ರಕಾರದ ಹಠಯೋಗವನ್ನ ಕಲಿತಾರೆ. ಉನ್ಕೋ ಪತಾ ನಹಿ ಹೈ ಬಾಪ್ कैसे आकर योग सिखलाते हैं. ಜಗತ್ತಲ್ಲಿ ಇನ್ಯಾರಿಗೂ ಗೊತ್ತಿಲ್ಲ ಯೋಗೇಶ್ವರ ತಂದೆ ಬಂದು ಹೇಗೆ ಯೋಗ ಕಲಿಸ್ತಾರೆ ಅಂತ. ಮತ್ತು ಪ್ರಾಚೀನ್ ಯೋಗ ಸಿಕ್ಲಾ ನ ಸಕೆ ತುಮ್ ಬಚ್ಚೆ ಅಚ್ಚಿ ರೀತಿ ಜಾನ್ತೆ ಹೋ, ये वही बाप राजयोग सिखला रहे हैं जिसको याद करते हैं हे पतित पावन आओ. ಪ್ರಾಚೀನ ಯೋಗನ ಬಾಬೋರ್ ವಿನಃ ಯಾರು ಕಲಿಸ್ಕೊಡಕ್ಕೆ ಆಗಲ್ಲ. ಈ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ಇವರು ಅದೇ ತಂದೆ ಯಾರು ರಾಜಯೋಗ ಕಲಿಸ್ತಾ ಇದ್ದಾರೆ. ಯಾರನ್ನ ನೀವು ನೆನಪು ಮಾಡ್ತಾ ಬಂದಿದ್ದೀರಿ, ಹೇ ಪತಿತ ಪಾವನ ಬಾಂತ. ऐसी जगह ले चलो जहां चैन हो, चैन है ही ಶಾಂತಿಧಾಮ್ ಸುಖಧಾಮ್ में. ಕರೀತಾರೆ ಎಲ್ಲರೂ, ಪತಿತ ಪಾವನ ಬಾ ನಮ್ಮನ್ನು ಕರ್ಕೊಂಡು ಹೋಗು, ಎಲ್ಲಿ ಸುಖ ಶಾಂತಿ ಇದೆ ಅಲ್ಲಿ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಬಾಬೆ ಹೇಳ್ತಾರೆ ಒಂದು ಶಾಂತಿ ಇದೆ ಶಾಂತಿಧಾಮದಲ್ಲಿ, ಇನ್ನೊಂದು ಶಾಂತಿ ಇದೆ ಸುಖಧಾಮದಲ್ಲಿ. दुखधाम में चैन कहाँ से आया, चैन नहीं है तब तो ड्रामा अनुसार बाप आते हैं, ये है दुखधाम. ಬಾಬೆ ಹೇಳ್ತಾರೆ ಈ ದುಃಖಧಾಮದಲ್ಲಿ ಶಾಂತಿ ಎಲ್ಲಿಂದ ಬರುತ್ತೆ, ಶಾಂತಿ ಇಲ್ಲದೆ ಇರೋದ್ರಿಂದ ಡ್ರಾಮಾ ಅನುಸಾರ ಬಾಬೋರ್ ಬರ್ತಾರೆ. ಇದು ದುಃಖಧಾಮ, ಇಲ್ಲಿ ದುಃಖನೇ ದುಃಖ ಇದೆ. ಇಷ್ಟೇ ದುಃಖ ಅಲ್ಲ, ದುಃಖಕ್ಕೆ ಪಹಾಡ್ ಗಿರ್ನೆ ವಾಲೆ, ಇನ್ನು ದುಃಖದ ಬೆಟ್ಟನೇ ಬೀಳದಿದೆ ಈಗ. बल्कि इतने भी धनवान हो वो कुछ भी हो कोई ना कोई दुख जरूर लगता है. ಭಲೆ ಯಾರು ಎಷ್ಟೇ ಶ್ರೀಮಂತರಾಗಿರ್ಬೋದು, ಯಾರು ಏನಾದ್ರೂ ಇರ್ಬೋದು, ಒಂದಲ್ಲ ಒಂದು ದುಃಖ ಅವಶ್ಯಕವಾಗಿ ಬರುತ್ತೆ. तुम बच्चे जानते हो अब मीठे बाप के साथ बैठे हैं जो बाप अभी आए हुए हैं. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವೀಗ ನಮ್ಮ ಮಧುರ ತಂದೆಯ ಜೊತೆಯಲ್ಲಿ ಕುತ್ಕೊಂಡಿದೀವಿ. ಯಾವ ತಂದೆ ಈಗ ಬಂದಿದ್ದಾರೆ, ಡ್ರಾಮಾದ ರಹಸ್ಯನೂ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬಾಬೋರ್ ಈಗ ಬಂದಿದ್ದಾರೆ ನಮ್ಮನ್ನ ಜೊತೆಯಲ್ಲಿ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ. बाप हम आत्माओं को कहते हैं क्योंकि वह हम आत्माओं का बाप है ना, जिसके लिए गायन है आत्माएं परमात्मा अलग रहे बहुकाल, शांति धाम में सभी आत्माएं साथ में रहती है. ಬಾಬೋರು ನಾವು ಆತ್ಮಗಳಿಗೆ ಹೇಳ್ತಾರೆ, ಯಾಕೆ ಅಂದ್ರೆ ನಾವೆಲ್ಲ ಆತ್ಮಗಳ ತಂದೆ ಅವರು. ಮಕ್ಕಳಿಗೆ ತಂದೆನೇ ಹೇಳಕ್ ಸಾಧ್ಯ. ಯಾರ ಗಾಯನ ಇದೆ ಆತ್ಮಗಳು ಪರಮಾತ್ಮ ಹಗಲಿದ್ರು ಬಹಳ ಕಾಲ ಅಂತ ಹೇಳಿ ಶಾಂತಿಧಾಮದಲ್ಲಿದ್ದಾಗ ಎಲ್ಲರೂ ಒಟ್ಟಿಗೆ ಇದ್ವಿ. ಅಲ್ಲಿಂದ ಕೆಳಗೆ ಇಳಿತಾ ಯಾರೆಷ್ಟು ಬೇಗ ಕೆಳಗೆ ಬಂದಿದೀವೋ ಅಷ್ಟು ಬೇಗ ಬಾಬೋರನ್ನ ಹಗಲಿದೀವಿ. अभी बाप तो आए हैं, बाकी जो थोड़े वहां रहे हुए वो भी ऊपर से नीचे आते रहते हैं. ಈಗ ಬಾಬೋರಂತೂ ಬಂದ್ಬಿಟ್ಟಿದ್ದಾರೆ, ಬಂದ್ 89 ವರ್ಷಗಳಾಯ್ತು. ಇನ್ನು ಮೇಲೆ ಕೆಲವು ಆತ್ಮಗಳು ಯಾರು ಉಳ್ಕೊಂಡಿದಾರಲ್ಲ ಅವರು ಕೆಳಗ್ ಬಂದ್ಬಿಡ್ತಾರೆ. ಯಹಾ ತುಮ್ಕೋ ಬಾಪ್ ಕಿತನಿ ಬಾತೆ ಸಮझाते हैं. ಇಲ್ಲಿ ಬಾಬೋರ್ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ.
आदरे घर में जाने से तुम भूल जाते हो। है बड़ी सहज बात। और बाप जो सर्व का सुखदाता शांति दाता है वह बच्चों को बैठ समझाते हैं। ಇದೆಲ್ಲ ಬಹಳ ಸಹಜವಾಗಿ ತಿಳ್ಕೋಬೇಕಾಗಿರೋ ಮಾತುಗಳು. ಬಾಬೋರ್ ಯಾರು? ಸರ್ವರ ಸುಖದಾತ, ಸರ್ವರ ಶಾಂತಿದಾತ. ಅವರೇ ಕುತ್ಕೊಂಡು ನಾವು ಮಕ್ಕಳಿಗೆ ಇಲ್ಲಿದನ್ನ ತಿಳಿಸ್ತಾ ಇದ್ದಾರೆ. ಕಹಾ ಭಿ ರಹೋ ತುಮಾರಿ ಬುದ್ಧಿ ಮೇ ಹೋಗಾ ಬಾಬಾ ಮಧುಬನ್ ಮೇ ಬೈಟೆ. ಈಗ ಮುರುಳಿ ನಾವು ಎಲ್ಲಿ ಕುತ್ಕೊಂಡ್ ಬೇಕಾದ್ರೂ ಕೇಳ್ತೀವಿ, ಆದ್ರೆ ನಮ್ಮೆಲ್ಲರ ಬುದ್ಧಿಯಲ್ಲಿ ಬಾಬಾ ಮಧುಬನದಲ್ಲಿ ಬಂದಿದ್ದಾರೆ, ಮಧುಬನದಲ್ಲಿ ಮುರುಳಿ ನುಡಿಸ್ತಾ ಇದ್ದಾರೆ. बाबा कहते हमको वहां याद करो, तुम्हारा भी निवास स्थान वहां है, तो जरूर बाप को याद करेंगे. जिसको कहते हैं तुम मात पिता. ಬಾಬಾ ಹೇಳ್ತಾರೆ ನನ್ನನ್ನ ನೀವು ಎಲ್ಲಿ ನೆನ್ಪು ಮಾಡ್ಬೇಕು? ಮಧುಬನದಲ್ಲಿ ನೆನ್ಪು ಮಾಡ್ಬೇಕಾ, ಮೂಲವತನದಲ್ಲ? ಬಾಬಾ ಹೇಳ್ತಾರೆ ಯಥಾರ್ಥವಾದ ನೆನಪು ಮೂಲವತನದಲ್ಲಿ, ನನ್ನನ್ನ ನನ್ನ ಮನೆಯಲ್ಲಿ ನೆನ್ಪು ಮಾಡಿ. ನಿವಾಸ ಸ್ಥಾನ ನಿಮ್ಮದು ಅದೇನೆ. ಅವಶ್ಯಕವಾಗಿ ಬಾಬೋರ್ ನೆನಪು ಮಾಡ್ತೀರಿ ಅಂದ್ರೆ ಯಾರು? ನಾವೆಲ್ಲ ಆತ್ಮಗಳ ಮಾತಾ ಪಿತಾ. बरोबर अब तुम्हारे पास आए हैं. बाबा कहते मैं तुमको ले जाने के लिए आया हूं. ಯಾರನ್ನ ನೀನು ಮಾತಾ ಪಿತಾ ಅಂತ ಕರೀಲಾಗುತ್ತೆ? ಅವಶ್ಯಕವಾಗಿ ಬಾಬಾ ಹೇಳ್ತಾರೆ ಈಗ ನೀವು ಬಾಬೋರ್ ಹತ್ರ ಬಂದಿದ್ದೀರಿ. ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದೀನಿ, ಮನೆಗೆ ಮುಕ್ತಿಗೆ ವಾಪಸ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ರಾವಣ ನಿಮ್ಮನ್ನ ಪತೀತ ತಮೋ ಪ್ರಧಾನ ಮಾಡಿದನೆ, ಈಗ ಸತೋ ಪ್ರಧಾನ ಪಾವನರು ಆಗ್ಬೇಕು. ಪತಿ ಚಲ್ ಕೇಸೆ ಸಕೆಂಗೆ, ಯಾಕೆ ಪಾವನ ಆಗ್ಬೇಕು? ಏಕೆಂದ್ರೆ ಪತೀತ ಆತ್ಮ ಪರಂಧಾಮಕ್ಕೆ ಹೇಗೆ ಹೋಗಕ್ ಸಾಧ್ಯ? ಪವಿತ್ರರು ಅವಶ್ಯಕವಾಗಿ ಆಗ್ಲೇಬೇಕು. ಅಭಿ ಏಕ್ ಬಿ ಮನುಷ್ಯ ಸತೋ ಪ್ರಧಾನ ನಹಿ. ಇಡೀ ಪ್ರಪಂಚದಲ್ಲಿ ಯಾರ ಒಂದು ಮನುಷ್ಯನು ಒಬ್ರು ಸತೋ ಪ್ರಧಾನವಾಗಿಲ್ಲ. ये तमो प्रधान दुनिया, ये मनुष्यों की ही बात है. मनुष्यों के लिए ही सतो प्रधान सतो रजो तमो का राज समझाया जाता है. ಇದು ತಮೋ ಪ್ರಧಾನ ಜಗತ್ತಿದು. ಇದು ಮನುಷ್ಯರ ಮಾತು. ತಮೋ ಪ್ರಧಾನ ಸತೋ ಪ್ರಧಾನ ಅಂತ ಹೇಳೋದು ಮೊದಲು ಮನುಷ್ಯರಿಗೆ. ಮನುಷ್ಯರು ಸತ್ಯಯುಗದಲ್ಲಿದ್ದಾಗ ಸತೋ ಪ್ರಧಾನರಿದ್ರು. ಕ್ರಮೇಣ ಕೆಳಗಿಳಿತ ಸತೋ ರಜೋ ತಮೋ. ಈ ಎಲ್ಲ ರಹಸ್ಯ ಬಾಬೋರ್ ತಿಳಿಸ್ಕೊಡ್ತಾರೆ. ಮನುಷ್ಯ ಕೆಳಗಿಳಿದಷ್ಟು ಸೃಷ್ಟಿನೂ ಕೆಳಗಿಳಿಯುತ್ತೆ. ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಎ ಬಹುತ್ ಈಸಿ ಹೇ, ತುಮ್ ಆತ್ಮಾಯೇ ಅಪ್ನೆ ಘರ್ ಮೇ ಥಿ, ವಹಾ ತೋ ಸಬ್ ಪಾವನ್ ಆತ್ಮಾಯೇ ರೇತಿ ಹೇ. ತುಂಬಾ ಸಹಜವಾದ ಮಾತುಗಳು. ನೀವೆಲ್ಲ ಆತ್ಮಗಳು ಆ ಮನೆಯಲ್ಲಿದ್ರಿ, ಅಲ್ಲಿ ಎಲ್ಲರೂ ಪಾವನ ಆತ್ಮಗಳಿರ್ತಾರೆ. ಅಪವಿತ್ರರು ಅಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಇರ್ಲಿಕ್ಕೂ ಸಾಧ್ಯ ಇಲ್ಲ. ಉಸ್ಕಾ ನಾಮ್ ಹಿ ಹೇ ಮುಕ್ತಿಧಾಮ್. ಅಭಿ ಬಾಪ್ ತುಮಕೋ ಪಾವನ್ ಬನಾಯೆ ಬೇಜ್ ದೇತೆ ಹೇ, ಫಿರ್ ತುಮ್ ಪಾರ್ಟ್ ಬಜಾನೆ ಕೆ ಲಿಯೆ ಸುಖಧಾಮ್ ಮೇ ಆತೆ ಹೋ. ಸತೋ ರಜೋ ತಮೋ ಮೇ ತುಮ್ ಆತೆ ಹೋ. ಬಾಬೆ ಹೇಳ್ತಾರೆ ಅದರ ಹೆಸರೇ ಮುಕ್ತಿಧಾಮ. ಯಾವುದು? ನಾವೆಲ್ಲ ಆತ್ಮಗಳ ಮನೆ. ಈಗ ಬಾಬೋರ್ ನಿಮ್ಗೆ ಪಾವನ ಮಾಡಿ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಮತ್ತೆ ನೀವು ಪಾತ್ರ ಮಾಡ್ಲಿಕ್ಕೆ ಸುಖಧಾಮದಲ್ಲಿ ಬರ್ತೀರಿ. ಪರಂಧಾಮದಿಂದ ಪಾತ್ರ ಮಾಡಕ್ಕೆ ಸುಖಧಾಮದಲ್ಲಿ ಬರ್ತೀರಿ. ಸತೋ ರಜೋ ತಮೋ ಈ ಸ್ಥಿತಿಗಳನ್ನ, 3 ಸ್ಥಿತಿಗಳನ್ನ ನೀವು ಕ್ರಾಸ್ ಮಾಡ್ತೀರಿ. पुकारते भी है बाबा हमको वहां ले चलो जहां चैन हो. साधु संत आदि किसको भी ये पता नहीं है चैन कहाँ मिल सकता है. ಎಲ್ಲರೂ ಕರೀತಾರೆ ಬಾಬಾ ಬಂದು ನಮ್ಮನ್ನ ಅಲ್ಲಿಗೆ ಕರ್ಕೊಂಡೋಗಿ, ಎಲ್ಲಿ ಶಾಂತಿ ಇದೆ ಅಲ್ಲಿ ಕರ್ಕೊಂಡೋಗಿ ಅಂತ. ಸಾಧು ಸಂತ ಮುಂತಾದವರು ಯಾರಿಗೂ ಗೊತ್ತಿಲ್ಲ ಶಾಂತಿ ಎಲ್ಲಿ ಸಿಗುತ್ತೆ ಅನ್ನೋದು. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಸುಖ ಶಾಂತಿ. ಚೈನ್ ಹಮ್ಕೋ ಕಹಾ ಮಿಲೇಗ. ಸುಖ ಶಾಂತಿ ನಮ್ಗೆ ಎಲ್ಲಿ ಸಿಗುತ್ತೆ? ಅದರಲ್ಲೂ ಮೊದಲು ಶಾಂತಿ ಬೇಕು ಆತ್ಮಗಳಿಗೆ. ಆ ಶಾಂತಿ ಎಲ್ಲಿ ಸಿಗುತ್ತೆ? ಬಾಬಾ ಅಭಿ ಹಮ್ಕೋ 21 ಜನ್ಮೋं के लिए सुख देने के लिए आए हैं. ಈಗ ಶ್ರೀ ಬಾಬಾ ಅವರು ನಾವು ಮಕ್ಕಳಿಗೆ 21 ಜನ್ಮದ ಸುಖ ಕೊಡಕ್ ಬಂದಿದ್ದಾರೆ. ಬಾಕಿ ಜೋ ಪೀಛೆ ಆತೆ ಹೇ ಉನ್ ಸಬ್ಕೋ ಮುಕ್ತಿಧಾಮ್ ದೇ
ಮುಕ್ತಿ ದೇನೆ ಆಯೆ ಹೇ. ಇನ್ನು ಲೇಟಾಗಿ ಬರೋರು ಯಾರು ಆತ್ಮಗಳಿದ್ದಾರೆ ಅವರಿಗೆಲ್ಲರಿಗೂ ಬಾಬೋರ್ ಮುಕ್ತಿ ಕೊಡಕ್ ಬಂದಿದ್ದಾರೆ. ದೇವತಾ ಆತ್ಮಗಳು ಯಾರಿದ್ದಾರೆ ಅವ್ರಿಗೆ 21 ಜನ್ಮದ ಜೀವನ್ ಮುಕ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ದೇರಿ ಸೆ ಜೋ ಆತೆ ಉನ್ಕಾ ಪಾರ್ಟ್ ಹಿ ತೋಡಾ ಹೇ, ತುಮಾರಾ ಪಾರ್ಟ್ ಸಬ್ಸೆ ಬಡಾ ಹೇ. ಯಾರು ಎಷ್ಟೆಷ್ಟು ಲೇಟಾಗಿ ಬರ್ತಾರೋ ಪರಂಧಾಮದಿಂದ ಅವ್ರ ಪಾತ್ರ ಚಿಕ್ಕದು, ಕಡಿಮೆ. ನಿಮ್ ಪಾತ್ರನೇ ಎಲ್ಲದಕ್ಕಿಂತ ದೊಡ್ಡದು. ಯಾಕೆಂದ್ರೆ ನಾವೇ ಹೀರೋ ಹೀರೋಯಿನ್ ಸತ್ಯಯುಗದ ಆರಂಭದಿಂದ ಸಂಗಮ ಯುಗದವರೆಗೂ ಪಾತ್ರ ಮಾಡ್ತೀವಿ. तुम जानते हो हमने 84 जन्मों का पार्ट बजाए अभी पूरा किया है, अभी चक्र पूरा होता है. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮನೇ 84 ಜನ್ಮದ ಪಾತ್ರ ಮಾಡಿ ಪಾತ್ರವನ್ನ ಮುಗಿಸ್ತಾ ಇದ್ದೀವಿ. ಚಕ್ರನು ಮುಗಿಯುತ್ತೆ ಅಂದ್ರೆ ಡ್ರಾಮಾನು ಎಂಡ್ ಆಗುತ್ತೆ, ಪಾತ್ರನು ಎಂಡ್ ಆಗುತ್ತೆ. सारे पुराने जाड़ को पूरा होना है, अभी तुम्हारी गुप्त गवर्नमेंट ದೈವಿ ಜಾಡ್ಕ ಕಲಂ ಲಗಾ ರಹಿ ಹೇ. ಇಡೀ ಹಳೆ ಪ್ರಪಂಚ, ಹಳೆ ವೃಕ್ಷ ಈಗ ಮುಗಿಯುತ್ತೆ. ಹಳೇದ್ ಹಂಗೆ ಹೊಸದಾಗಲ್ಲ, ಹಳೇದು ಹೋಗಿ ಹೊಸದು ಬರುತ್ತೆ. ಬಾವೆ ಹೇಳ್ತಾರೆ ಈಗ ನಿಮ್ದಿದು ಗುಪ್ತ ಗೌರ್ಮೆಂಟ್, ಇದು ದೈವಿ ಸೃಷ್ಟಿಯ ಸಸಿ ನಡ್ತಾ ಇದ್ದೀರಿ. वो लोग तो जंगली झाड़ों का कलम लगाते रहते, यहाँ बाप कांटों से बदल दैवी फूलों का झाड़ बना रहे हैं. ಈಗ ಸಸಿ ನೆಡೋ ಹಬ್ಬ ಅಂದ್ರೆ ಸಸಿ ನೆಡೋ ಕಾರ್ಯಕ್ರಮಗಳು ಎಲ್ಲ ಕಡೆನೂ ಹಾಕ್ತಾರೆ, ಕಾಡು ಮರಗಳನ್ನ ಹಾಕ್ತಾ ಇರ್ತಾರೆ. ಇಲ್ಲಿ ಬಾಬೋರು ನೀವು ಮುಳ್ಳುಗಳನ್ನೇ ಪರಿವರ್ತನೆ ಮಾಡಿ ಹೂಗಳನ್ನಾಗಿ ಮಾಡಿ ಹೂದೋಟ ಮಾಡ್ತಾ ಇದ್ದಾರೆ. ಓ ಬಿ ಗೌರ್ಮೆಂಟ್, ಎ ಬಿ ಗುಪ್ತ ಗೌರ್ಮೆಂಟ್, ಅದು ಸರ್ಕಾರನೇ. ಬಾವೆ ಹೇಳ್ತಾರೆ ಆ ಸರ್ಕಾರ ಬೇರೆ, ನಿಮ್ದು ಗುಪ್ತ ಸರ್ಕಾರ ಇದು. ವ ಕ್ಯಾ ಕರ್ತೆ ಅವ್ರ ಏ ಕ್ಯಾ ಕರ್ತೆ ಫರಕ್ ತೋ ದೇಖೋ ಕಿತ್ನಾ ಹೇ. ಆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಆ ಗೌರ್ಮೆಂಟಿನ ಏನೆಲ್ಲ ಕಾನೂನುಗಳು ಅಥವಾ ಏನೆಲ್ಲ ಪ್ಲಾನ್ಗಳು. ಬಾವೆ ಹೇಳ್ತಾರೆ ನಿಮ್ಮ ಈ ಗೌರ್ಮೆಂಟ್, ಗುಪ್ತ ಗೌರ್ಮೆಂಟ್ ಏನಿದೆ, ನೀವೇನ್ ಮಾಡ್ತಾ ಇದ್ದೀರಿ, ವ್ಯತ್ಯಾಸ ನೋಡಿ ಎಷ್ಟೊಂದಿದೆ. ಓ ಬಿ ಗೌರ್ಮೆಂಟ್ ये भी गुप्त गवर्नमेंट है, वो लोग समझते कुछ भी नहीं, झाड़ों का सैंपलिंग लगाते रहते. वह जंगली झाड़ तो अनेक प्रकार के हैं. ಅವರಿಗೇನು ಗೊತ್ತಿಲ್ಲ, ಸರ್ಕಾರ ಏನು ಆದೇಶ ಹೊರಡಿಸುತ್ತೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾರೆ ಅಷ್ಟೇನೆ. ಅದಕ್ಕೇನು ಅರ್ಥ, ಅದರದ್ದೇನು ರಹಸ್ಯ ಏನು ಗೊತ್ತಿಲ್ಲ. ಅವರು ಕಾಡು ಮರಗಳನ್ನ ಅನೇಕ ಪ್ರಕಾರದನ್ನ ಬೆಳೆಸ್ತಾರೆ. कोई किसका कलम लगाते कोई किसका, अभी तुम बच्चों को फिर से देवता बना रहे हैं. ಒಬ್ರು ಒಂಥರ ಸಸಿ ನೆಟ್ರೆ ಇನ್ನೊಬ್ರು ಇನ್ನೊಂಥರ ಸಸಿ ಹಾಕ್ತಾರೆ. ಆದ್ರೆ ಈಗ ನಿಮ್ಮ ಮಕ್ಕಳು ಬಾಬೋರಿಂದ ಪುನಃ ದೇವತೆಗಳು ಆಗ್ತಾ ಇದ್ದೀರಿ. ಅಂದ್ರೆ ಬಾಬೋರು ದೈವಿ ಸೃಷ್ಟಿಯ ಸಸಿ ನೆಡ್ತಾ ಇದ್ದಾರೆ. ನೀವು ಸತೋ ಪ್ರಧಾನ ದೇವತೆಗಳಿದ್ರಿ, 84 ಜನ್ಮದ ಚಕ್ರದಲ್ಲಿ ಬಂದು ತಮೋ ಪ್ರಧಾನರಾಗಿದ್ದೀರಿ. कोई सदैव सतो प्रधान रहे ऐसा होता ही नहीं. ಕೆಲವರು ಪ್ರಶ್ನೆ ಮಾಡ್ತಾರೆ, ಯಾಕೆ ನಾವು ಅಲ್ಲೇ ಇರ್ಬೇಕಾಗಿತ್ತು, ಕೆಳಗೆ ಯಾಕೆ ಬಂದಿದ್ದು. ಬಾವೆ ಹೇಳ್ತಾರೆ ಯಾರಾದ್ರೂ ಸದಾ ಸತೋ ಪ್ರಧಾನವಾಗಿರ್ಬೇಕು, ಸದಾ ಒಂದೇ ಸ್ಥಿತಿಯಲ್ಲಿ ಇರ್ಬೇಕು, ಇದು ಸಾಧ್ಯ ಇಲ್ಲ. ಪ್ರತಿ ಆತ್ಮ ಸ್ಥಿತಿ ಸತೋ ರಜೋ ತಮೋ ಈ 3 ಸ್ಥಿತಿಗಳನ್ನ ಕ್ರಾಸ್ ಮಾಡ್ಲೇಬೇಕು. 84 ಜನ್ಮ ತಗೊಳ್ಳೋರಿರ್ಲಿ, ಒಂದೇ ಜನ್ಮ ತಗೊಳ್ಳೋರಿರ್ಲಿ. हर चीज नई से फिर पुरानी होती, तुम 24 कैरेट सोना थे, अब 9 कैरेट सोने के जेवर बन गए हो, फिर 24 कैरेट बनना है. ಬಾವೆ ಹೇಳ್ತಾರೆ ಸದಾ ಒಂದೇ ತರ ಇರೋದು ಸಾಧ್ಯ ಇಲ್ಲ. ಚಂದ್ರ ಸದಾ ಒಂದೇ ತರ ಹೆಂಗಿರಕ್ ಸಾಧ್ಯ. ಫುಲ್ ಮೂನ್ ಪೌರ್ಣಮಿ ಅಮಾವಾಸ್ಯೆ ಬಂದಾಗ ಒಂದು ಗೆರೆ, ಮತ್ತೆ ವಾಪಸ್ ಅದೇ ತರ ಆತ್ಮದ ಸ್ಥಿತಿ. ಪ್ರತಿ ವಸ್ತು ಹೊಸದ್ರಿಂದ ಹಳೇದಾಗುತ್ತೆ, ಹಳೇದ್ರಿಂದ ಹೊಸದಾಗುತ್ತೆ. ನೀವು 24 ಕ್ಯಾರೆಟಿನ ಚಿನ್ನ ಇದ್ರಿ, ಈಗ 9 ಕ್ಯಾರೆಟಿನ ಚಿನ್ನ ಆಗಿದ್ದೀರಿ, ಮತ್ತೆ ವಾಪಸ್ 24 ಕ್ಯಾರೆಟಿನ ಸತೋ ಪ್ರಧಾನ ಚಿನ್ನ ಆಗ್ಬೇಕು. ಆತ್ಮ ऐसी बनी है ना, जैसे सोना वैसे जेवर होता है. ಆತ್ಮ ಈ ತರ ಆಗ್ತಾ ಬಂದಿದ್ದೀರಿ ಅಲ್ಲ. ಆತ್ಮ ಸತೋ ಪ್ರಧಾನ ಆದ್ರೆ ಶರೀರ ಸತೋ ಪ್ರಧಾನ, ಆತ್ಮ ತಮೋ ಪ್ರಧಾನ ಆದ್ರೆ ಶರೀರನು ತಮೋ ಪ್ರಧಾನ.
ಹೇಗೆ ಎಂತಹ ಚಿನ್ನ ಅಂತಹ ಒಡವೆ ಅಲ್ಲ. ಈಗ सब काले सावरे बन गए, इज्जत रखने के लिए काला अक्षर न कहे सावरा कह देते हैं. ಬಾವೆ ಹೇಳ್ತಾರೆ, ಈಗ ನೋಡಿ ಎಲ್ಲರೂ ಕಪ್ಪಾಗಿದ್ದಾರೆ, ಆದ್ರೆ ಕಪ್ಪು ಅಂತ ಹೇಳಿದ್ರೆ ಗೌರವ ಕಡಿಮೆ ಆಗುತ್ತೆ ಅಂತ ಹೇಳಿ ಶ್ಯಾಮ ವರ್ಣ ತೋರಿಸ್ತಾರೆ, ಶ್ಯಾಮ ಸುಂದರ ಅಂತ ಹೇಳ್ತಾರೆ. ಆತ್ಮ ಸತೋ ಪ್ರಧಾನ್ ಪ್ಯೂರ್ ಥी, फिर कितना ಕಾದ್ ಪಡ್ ಗಯಿ ಹೈ. ಆತ್ಮ ಮೊದಲು ಸತೋ ಪ್ರಧಾನವಾಗಿತ್ತು, ಪ್ಯೂರ್ ಆಗಿತ್ತು. ಈಗ ನೋಡಿ ಅದೇ ಆತ್ಮದಲ್ಲಿ ಎಷ್ಟೊಂದೆಲ್ಲ ಮಿಕ್ಸ್ ಆಗಿದೆ. ಮತ್ತೆ ಪ್ಯೂರ್ ಆಗೋ ಯುಕ್ತಿ ಬಾಬೋರ್ ತಿಳಿಸ್ಕೊಡ್ತಾರೆ. ये ಯೋಗ ಅಗ್ನಿ ಇನ್ಸೆ ಹಿ ತುಮಾರಿ ಕಾದ್ ನಿಕಲ್ ಜಾಯೇಗಿ. ಇದೇ ಯೋಗ ಅಗ್ನಿ. ಈ ಯೋಗ ಅಗ್ನಿಯಿಂದನೇ ನಿಮ್ಮ ಏನೆಲ್ಲ ಕೊಳಕಿದೆ ಅದೆಲ್ಲ ಭಸ್ಮ ಆಗಿ ಆತ್ಮ ಶುದ್ಧಿ ಆಗುತ್ತೆ. ಬಾಪ್ ಕೋ ಯಾದ್ ಕರ್ನಾ, ಬಾಪ್ ಖುದ್ ಕೇತೆ ಮುಜೆ ಇಸ್ ಪ್ರಕಾರ ಯಾದ್ ಕರೋ. ಬಾಬೋರ್ ನೆನಪು ಮಾಡಿ. ಬಾಬೋರ್ ಸ್ವಯಂ ಹೇಳ್ತಾರೆ, ಮಕ್ಕಳೇ ಈ ರೀತಿ ನನ್ನನ್ನ ನೆನ್ಪು ಮಾಡಿ. ಯಾವ ರೀತಿ ನೆನ್ಪು ಮಾಡಿ? ನೀವು ನಿಮ್ಮನ್ನ ಚೈತನ್ಯ ಆತ್ಮ ಜ್ಯೋತಿ ಅಂತ ತಿಳ್ಕೊಂಡು ಪರಂ ಜ್ಯೋತಿ ಬಾಬೋರನ್ನ ಜ್ಯೋತಿ ಸ್ವರೂಪದಲ್ಲಿ ಪರಂಧಾಮದಲ್ಲಿ ನೆನ್ಪು ಮಾಡಿ. ಯಾಕೆಂದ್ರೆ ಪತೀತ ಪಾವನ ನಾನೇನೆ. ನಿಮ್ಮನ್ನ ಅನೇಕ ಸಲ ಪತೀತರಿಂದ ಪಾವನ ಮಾಡಿದ್ದೀನಿ. ये भी पहले तुम नहीं जानते थे, अभी तुम समझते हो. आज हम पतित है, कल फिर पावन होंगे. ಇದು ಮೊದಲು ನಿಮ್ಗೇನು ಗೊತ್ತಿರ್ಲಿಲ್ಲ. ಪತೀತ ಇದ್ದವ್ರು ಪಾವನ ಆಗಿದ್ವಿ, ಮತ್ತೆ ಪತೀತ ಆಗಿದ್ದೀವಿ, ಪಾವನ ಆಗ್ಬೇಕು, ಇದೇನು ನಿಮಗೆ ಗೊತ್ತಿರ್ಲಿಲ್ಲ. ಬಾಬಾ ಹೇಳ್ತಾರೆ, ಉನ್ಹೋನೆ ತೋ ಕಲ್ಪ ಕಿ ಆಯು ಲಾಖೋ ವರ್ಷ ಲಿಖ್ ಮನುಷ್ಯೋಂ ಕೋ ಘೋರ್ ಅಂಧಿಯಾರೆ ಮೇ ಡಾಲ್ ದಿಯಾ ಹೈ. ಜಗತ್ತಿನ ಮನುಷ್ಯರು ಶಾಸ್ತ್ರಗಳಲ್ಲಿ ಎಲ್ಲ ಏನ್ ಬರೆದ್ರು? ಎಲ್ಲದಕ್ಕೂ ಲಕ್ಷ ಅಥವಾ ಪುರಾತನ ಅಂತ ಹೇಳ್ಬಿಟ್ರು. ಏನು ನಂಬರ್ ಗೊತ್ತಿಲ್ಲ, ಅವಧಿ ಗೊತ್ತಿಲ್ಲ. ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳು ಅಂತ, ಮನುಷ್ಯರ ಜನ್ಮ 84 ಲಕ್ಷ ಯೋನಿಗಳಂತ, ಈ ತರ ಎಲ್ಲ ಬರೆದ್ಬಿಟ್ಟು ಎಷ್ಟು ಘೋರ ಅಂಧಕಾರದಲ್ಲಿ ಹಾಕ್ಬಿಟ್ಟಿದ್ದಾರೆ. ಬಾಬೋರ್ ಬಂದು ಚೆನ್ನಾಗಿ ಎಲ್ಲ ಮಾತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತುಮ್ ಬಚ್ಚೆ ಭಕ್ತಿ ಮಾರ್ಗ ಮೇ ಕಿತನಿ ಮಹಿಮಾ ಗಾತೆ ಹೇ, ಪರಂತು ಉಸ್ಕಾ ಅರ್ಥ ಕುಚ್ ಭಿ ನಹಿ ಜಾನ್ತೆ ಹೇ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಹಿಮೆ ಮಾಡ್ತಾರೆ, ಅದು ಪರಮಾತ್ಮನ ಮಹಿಮೆ ಇರಲಿ, ಇಷ್ಟ ದೇವತೆ ಮಹಿಮೆ ಇರಲಿ, ಆದರೆ ಯಾರ ಮಹಿಮೆಯ ಅರ್ಥ ಏನು ತಿಳಿದಿಲ್ಲ. ಸ್ತುತಿ ಕರ್ತೆ ಹೇ तो सभी को मिलाकर करते हैं, जैसे गुड़ गुड़दानी कर देते हैं, जिसने जो सिखाया वह कंठ कर लिया. ಈಗ ಸ್ತುತಿ ಮಾಡ್ತಾರೆ, ಯಾವುದೇ ದೇವಿ ದೇವತೆ ಸ್ತುತಿ ಮಾಡ್ತಾರೆ, ಒಬ್ರದೇ ಮಾಡಲ್ಲ, ಎಲ್ಲಾ ದೇವ್ರದ್ದು ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ. ಚಿತ್ರಾನ್ನ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ, ಅಂದ್ರೆ ಎಲ್ಲ ಮಿಕ್ಸ್ ಆಗುತ್ತಾರಲ್ಲ, ಮಿಕ್ಸ್ ಆಗುತ್ತಲ್ಲ ಸಾಮಾನುಗಳು. ಯಾರಿಗೇನ್ ಬಂತು ಕಂಠಪಾಠ ಮಾಡ್ಕೊಂಡ್ರು, ಕಲ್ತ್ಕೊಂಡ್ರು, ಹಾಡಿದ್ರು. ನೀನೇ ರಾಮ ನೀನೇ ಶ್ಯಾಮ ಏನೆಲ್ಲ ಹೇಳ್ಬಿಡ್ತಾರ ನೋಡಿ. ಆ ಬಾಪ್ ಕೇತೆ ಹೇ ಜೋ ಕುಚ್ ಸೀಕೆ ಹೋ ಸ ಬಾತೆ ಭೂಲ್ ಜಾವ್. ಈಗ ಬಾಬೋರ್ ಏನ್ ಹೇಳ್ತಾರೆ, ಏನೆಲ್ಲ ಕಲ್ತಿದ್ದೀರಿ ಎಲ್ಲ ಮಾತೆಗಳನ್ನ ಮರ್ತ್ ಬಿಡಿ. ಜೀತೇಜಿ ಅಮಾರ ಬನೋ, ಬದುಕಿರುವಾಗ್ಲೇ ನನ್ನವರಾಗಿ. ಸತ್ ಮೇಲೆ ಶಿವನ್ ಪಾದ ಸೇರ್ಕೊಂಡ್ರು ಅಂತಲ್ಲ, ಈಗ ಬದುಕಿರುವಾಗ್ಲೇ ನನ್ನವರಾಗಿ ಗೃಹಸ್ಥ ವ್ಯವಹಾರದಲ್ಲಿದ್ದು ಯುಕ್ತಿಯಿಂದ ನಡಿಬೇಕು. ಯಾದ್ ಏಕ್ ಬಾಪ್ ಕೋ ಹಿ ಕರ್ನಾ, ನೆನಪು ಮಾತ್ರ ಇರ್ಬೇಕೆಲ್ಲರ ಜೊತೆ, ನೆನಪು ಮಾತ್ರ ಒಬ್ಬರನ್ನೇ ಮಾಡಬೇಕು. ಅವ್ರದ್ದೆಲ್ಲ ಹಠಯೋಗ, ನೀವು ರಾಜಯೋಗಿಗಳು. घरवालों को भी ऐसी शिक्षा देनी है, तुम्हारी चलन को देख ऐसा फॉलो करे. ಮನೆಯವರು ಪರಿವಾರದವರಿಗೂ ಈ ಶಿಕ್ಷಣ ಕೊಡ್ಬೇಕು. ಬಾಬೆ ಹೇಳ್ತಾರೆ, ಅದರ ಜೊತೆಗೆ ನಿಮ್ಮ ಚಲನೆ ಯಾವ ತರ ಇರ್ಬೇಕಂದ್ರೆ, ನಿಮ್ ಚಲನೆ ಈ ತರ ಇರ್ಬೇಕು ಮಕ್ಕಳೇ, ನಿಮ್ಮನ್ನ ನೋಡಿ ಯಾರಾದ್ರೂ ಫಾಲೋ ಮಾಡ್ಬೇಕು. ಕವಿ ಆಪಸ್ ಮೇ ಲಡ್ನಾ ಜಗಡ್ನಾ ನಹಿ. ಅಯ್ಯೋ ಅಲ್ಲಿಗೆ ಹೋಗ್ತಾರೆ, ಇವ್ರೇನಪ್ಪ ಹಿಂಗಿದ್ದಾರೆ, ಇವ್ರ ತರ ಮಾತ್ರ ಇರಬಾರ್ದು ಅಂತ ಅನ್ಕೊಳ್ಬಾರ್ದು. ಬಾಬೆ ಹೇಳ್ತಾರೆ, ಎಂದು ಪರಸ್ಪರ ಒಡೆದಾಡೋದು ಜಗಳ ಮಾಡೋದು ಮಾಡಬಾರ್ದು. ಅಗರ್ ಲಡೆಂಗೆ ತೋ ಅವ್ರ ಸಬ್ ಕ್ಯಾ ಸಮझेंगे, ಇನ್ಮೇ ತೋ ಬಹುತ್ ಕ್ರೋಧ ಹೇ. ಬಾಬೋರ್ ಮಕ್ಕಳಾಗಿ ನೀವೇ ಬೈದಾಡೋದು, ಒಡೆದಾಡೋದು, ಜಗಳ ಮಾಡೋದು, ಇದೆಲ್ಲ ಬೇರೆಯವ್ರು ನೋಡಿದ್ರೆ ಏನಂತಾರೆ, ಇವರಿಗೆ ಇಷ್ಟೊಂದು ಕ್ರೋಧನ,
ಬಾಬಾ ಅವ್ರ ಮಕ್ಕಳಂತೆ ಇವ್ರಿಗೆ ಇಷ್ಟೊಂದು ಕ್ರೋಧನ. तुम्हारे में कोई भी विकार न रहे, मनुष्यों की बुद्धि को चट करने वाला बाइस्कोप ये जैसा एक हेल है. ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಯಾವುದೇ ವಿಕಾರಗಳು ಇರಬಾರ್ದು. ನಿಮ್ಮನ್ನ ನೋಡಿದವ್ರು ನಿಮ್ಮನ್ನ ಫಾಲೋ ಮಾಡೋ ತರ ಇರ್ಬೇಕು. ಮನುಷ್ಯರ ಬುದ್ಧಿ ನಾಶ ಆಗ್ಬಿಟ್ಟಿದೆ. ಮನುಷ್ಯರ ಬುದ್ಧಿ ನಾಶ ಮಾಡುವಂಥದ್ದು ಯಾವುದು ಅಂದ್ರೆ ಸಿನಿಮಾ. ಸಿನಿಮಾ ಏನ್ ಟಾಕೀಸಿಗೆ ಹೋಗಿ ನೋಡ್ಬೇಕಂತಿಲ್ಲ. ಈ ಟಾಕೀಸ್ಗಳೆಲ್ಲ ಕೆಲವು ಮುಚ್ಚೋಗಿದಾವೆ. ಆದ್ರೆ ಬಾಬಾ ಹೇಳೋದು ಅದು ಮೊಬೈಲ್ ಅಲ್ಲಾದ್ರೂ ನೋಡಿ, ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಾದ್ರೂ ನೋಡಿ. ಸಿನಿಮಾ ನೋಡೋದು ಅಂದ್ರೆ ಅದು ಬುದ್ಧಿನ ನಾಶ ಮಾಡುತ್ತೆ. ಬಾಬಾ ಹೇಳ್ತಾರೆ ಅದು ನರಕದ ದ್ವಾರ ಅದು. ಯಾಕೆಂದ್ರೆ ನರಕದಲ್ಲಿ ಏನೆಲ್ಲ ನಡೆಯುತ್ತೆ ಅಲ್ಲಿ ತೋರಿಸ್ತಾರೆ. ಅದನ್ನ ಯಾರು ನೋಡ್ತಾರೆ? ನೋಡ್ತಾ ನೋಡ್ತಾ ಜೈಸಾ ಚಿತ್ರ ವೈಸಾ ಚರಿತ್ರ. ನೋಡ್ತಾ ನೋಡ್ತಾ ಚಿತ್ರದಂತೆ ಅವರು ಆ ತರ ಆಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಿನಿಮಾ ನರಕದ ದ್ವಾರ ಇದು. ಬ್ರಹ್ಮ ಬಾಬವರು ತನ್ನ ಅನುಭವ ಏನ್ ಹೇಳ್ತಾರೆ? ಬಾಬವರು ನಾನು ಸನ್ಯಾಸಿ ಆಗ್ಬೇಕಂತ ಇದ್ದವರು, ವಿವಾಹ ಯಾಕಾದ್ರು? ಸೌಭಾಗ್ಯ ಸುಂದರಿಯನ್ನು ಸಿನಿಮಾ ನೋಡಿದ್ರಂತೆ ಬಾಬವರು. ಆಮೇಲೆ ಅವ್ರ ಮನಸ್ಸೇ ಚೇಂಜ್ ಆಗೋಯ್ತು. ಅಂದ್ರೆ ಎಂಥವ್ರನ್ನೂ ಬುದ್ಧಿನ ನಾಶ ಮಾಡುತ್ತೆ ಸಿನಿಮಾ. वहां जाने से ही बुद्धि चट हो जाती है, दुनिया में कितना गंद है. ಬಾಬಾ ಹೇಳ್ತಾರೆ ಸಿನಿಮಾಗ್ ಹೋದ್ರೆ ಸಾಕು ಬುದ್ಧಿ ನಾಶ. ಪ್ರಪಂಚದಲ್ಲಿ ಎಷ್ಟು ಕೊಳಕಿದೆ. ಒಂದು ಕಡೆ ಗೌರ್ಮೆಂಟ್ ಕಾಯ್ದೆ ಪಾಸ್ ಮಾಡುತ್ತೆ, 18 वर्ष के अंदर कोई शादी न करे, फिर भी ढेर के ढेर शादियां होती रहती है. ಹೆಣ್ಮಕ್ಳಿಗೆ 18 ವರ್ಷದವರೆಗೂ ವಿವಾಹ ಮಾಡಬಾರ್ದು ಅನ್ನೋದು ಕಾನೂನು. ಆದ್ರೆ ಗೊತ್ತಿಲ್ದೇನೆ ಏನೇನೆಲ್ಲ ಉಪಾಯಗಳನ್ನ ಮಾಡಿ 18 ವರ್ಷಕ್ಕೆ ಮುಂಚೆ ಎಷ್ಟೊಂದು ಮದುವೆಗಳು ಮಾಡ್ತಾರೆ. ಕಚ್ ಮೇ ಬಚ್ಚೆ ಕಾ ಬಿಟಾಯೆ ಶಾದಿ ಕರಾತೆ ರೇತೆ. ಎಷ್ಟು ಕೊಳಕು ಪ್ರಪಂಚ ಅಂದ್ರೆ ಮದುವೆಗೆ ಮುಂಚೆನೆ ಮಕ್ಕಳು ಆ ಮಕ್ಕಳನ್ನೇ ಇಟ್ಕೊಂಡು ಮದುವೆ ಆಗ್ತಾರೆ. ಇದೆಷ್ಟು ಕೊಳಕು ಪ್ರಪಂಚ ಅನ್ನೋದಕ್ಕೆ ಬಾಬಾವ್ರು ಯಾವ ತರ ವರ್ಣನೆ ಮಾಡ್ತಾರೆ ನೋಡಿ. अभी तुम जानते हो बाबा हमको इस चीची दुनिया से ले जाते हैं. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ನಮ್ಮನ್ನ ಈ ಕೊಳಕು ಪ್ರಪಂಚದಿಂದ ಕರ್ಕೊಂಡು ಹೋಗ್ತಾರೆ. ನಾವು ಸ್ವರ್ಗದ ಮಾಲೀಕರಾಗ್ತೀವಿ. ಬಾಬೋರ್ ನಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಬಾಬಾ ಕೇತೆ ನಷ್ಟ ಮೋಹ ಬಂಜಾವೋ ಸಿರಫ್ ಮುಜೆ ಯಾದ್ ಕರೋ. ಬಾಬೋರ್ ಮತ್ತೆ ಮತ್ತೆ ಹೇಳ್ತಾರೆ ಮಕ್ಕಳೇ ಯಾರಲ್ಲೂ ಮೋಹ ಇಡಬೇಡಿ, ನಷ್ಟ ಮೋಹಿಗಳಾಗಿ ಕೇವಲ ನನ್ನೊಬ್ಬನ ನೆನ್ಪು ಮಾಡಿ. ಕುಟುಂಬ ಪರಿವಾರದಲ್ಲಿ ಇರಿ, ಆದ್ರೆ ನೆನಪು ಮಾತ್ರ ನನ್ನೊಬ್ಬಂದೇ ಮಾಡ್ಬೇಕು. ಕುಚ್ ಮೆಹನತ್ ಕರೆಂಗೆ ತಬ್ ತೋ ವಿಶ್ವ ಕಾ ಮಾಲೀಕ್ ಬನೆಂಗೆ. ಅದಕ್ಕೋಸ್ಕರ ಪುರುಷಾರ್ಥ ಪ್ರಯತ್ನ ಎಲ್ಲ ಮಾಡ್ಬೇಕಾಗತ್ತೆ. ಏನಾದ್ರೂ ಪರಿಶ್ರಮ ಪಟ್ರೆ ಅಲ್ವಾ ಮಕ್ಕಳೇ ವಿಶ್ವಕ್ಕೆ ಮಾಲೀಕರಾಗೋದು. ಬಾಬಾ ಹೇಳ್ತಾರೆ ನನ್ನೊಬ್ಬನ ನೆನ್ಪು ಮಾಡಿ ಹಾಗೂ ಅಸುರಿ ಗುಣಗಳನ್ನ ಬಿಡಿ, ವಿಕಾರಗಳನ್ನ ಬಿಡಿ. ರೋಜ್ ರಾತ್ರಿ ಕೋ ಅಪ್ನಾ ಪೋತಾ ಮೇಲ್ ನಿಕಾಲೋ ಏ ತುಮಾರಾ ವ್ಯಾಪಾರ. ಪ್ರತಿದಿನ ರಾತ್ರಿ ಇಡೀ ದಿನ ನಾನು ಎಷ್ಟು ಸಫಲ ಮಾಡ್ಕೊಂಡೆ, ಎಷ್ಟು ವ್ಯರ್ಥ ಮಾಡ್ಕೊಂಡೆ ಈ ಚಾರ್ಟ್ ಅನ್ನ ನೋಡಿ. ಹೆಂಗ್ ವ್ಯಾಪಾರಿಗಳು ಲಾಭ ನಷ್ಟ ನೋಡ್ತಾರೋ ನಿಮ್ಮದು ವ್ಯಾಪಾರನೇ. ಎಷ್ಟು ಸಮಯ, ಸಂಕಲ್ಪ, ಶ್ವಾಸ ಇದೆಲ್ಲ ಎಷ್ಟು ಸಫಲ ಆಯ್ತು, ಲಾಭ ಆಯ್ತು, ಎಷ್ಟು ನಷ್ಟ ಆಯ್ತು. ಆದ್ರೆ ಈ ವ್ಯಾಪಾರ ಬಹಳ ವಿರಳ. ಎಲ್ಲರೂ ಈ ವ್ಯಾಪಾರ ಮಾಡಕ್ಕಾಗಲ್ಲ. ಏಕ್ ಸೆಕೆಂಡ್ ಮೇ ಜಂಗಲ್ ಕೋ ಸಿರ್ತಾಜ್ ಬನಾ ದೇತೆ ಹೇ ಜಾದೂ ಟೆಹರಾನ. ನೋಡಿ ಎಂತೆಂಥವ್ರು ಒಂದು ಕ್ಷಣ ಮಾತ್ರದಲ್ಲಿ ಪರಿವರ್ತನೆ ಆಗ್ಬಿಡ್ತಾರೆ. ಒಂದ್ ಸೆಕೆಂಡ್ ಅಲ್ಲಿ ಕಂಗಾಲ್ರಾಗಿದ್ದವರು ಕಿರೀಟಧಾರಿಗಳಾಗ್ತಾರೆ. ಇದು ಜಾದು ಅಲ್ವಾ? ಈ ತರ ಜಾದೂಗರ್ ಕೈ ಇಟ್ಕೊಳ್ಬೇಕಲ್ಲ. ऐसा जादूगर को तो हाथ पकड़ लेना चाहिए जो हमको योग बल से पति से पावन बनाते हैं. ಇಂತಹ ಜಾದೂಗರ್ ತಂದೆ ಬಾಬೋರ್ ಕೈನ ಚೆನ್ನಾಗಿ ಗಟ್ಟಿಯಾಗಿ ಇಡ್ಕೋಬೇಕಲ್ಲ, ಬಿಡಬಾರ್ದಲ್ವಾ? ಯಾರು ನಮ್ಮನ್ನ ಯೋಗ ಬಲದಿಂದ ಪತೀತರಿಂದ ಪಾವನ ಮಾಡ್ತಾರೆ, ದೂಸರಾ ಕೋಯಿ ಬನಾನ ಸಕೆ. ಶಿವಬಾಬೋರ್ ವಿನಃ ಇನ್ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಗಂಗಾ ಜಿಸೆ ಕೋಯಿ ಪಾವನ್ ಬನ್ ನಹಿ ಸಕ್ತಾ ಹೈ. ಗಂಗೆಯಲ್ಲಿ ಹೋಗಿ ಮುಳುಗಿ ಸ್ನಾನ ಮಾಡಿ ಯಾವ್ಯಾವ ಮೇಳದಲ್ಲಿ ಯಾವ್ದ್ರಲ್ಲಾದ್ರೂ ಹೋಗಿ ಸ್ನಾನ ಮಾಡೋದ್ರಿಂದ ಯಾರು ಪಾವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಕ್ಕಳಿಗೆ ಈಗ ಎಷ್ಟೊಂದು ಜ್ಞಾನ ಇದೆ,
ನಿಮ್ಮೊಳಗಡೆ ಎಷ್ಟೊಂದು ಖುಷಿ ಇರಬೇಕು. ಬಾಬಾ ಫಿರ್ಸೆ ಆಯಾ ಹುವಾ ಹೈ, ನಮ್ಮ ತಂದೆ ಪುನಃ ಬಂದಿದ್ದಾರೆ. देवियों के भी इतने कितने चित्र आदि बनाते हैं, उनको हथियार देकर ಭಯಂಕರ ಬನಾ ದಿಯಾ ಹೈ. ದೇವಿಯರದೆಲ್ಲ ಚಿತ್ರಗಳು ಮಾಡ್ತಾರೆ, ಆದ್ರೆ ಆ ದೇವಿಯರನ್ನ ಎಷ್ಟು ಉಗ್ರ ರೂಪದಲ್ಲಿ ಮಾಡಿ ಕೈಯಲ್ಲೆಲ್ಲ ಎಂತೆಂಥ ಅಲಂಕಾರಗಳು ಶಸ್ತ್ರಾಸ್ತ್ರಗಳನ್ನ ಕೊಟ್ಬಿಟ್ಟು ಆ ದೇವಿಯರನ್ನು ಭಯಂಕರವಾಗಿ ತೋರಿಸ್ತಾರೆ. ಬ್ರಹ್ಮನಿಗೆ ಎಷ್ಟೊಂದು ಭುಜಗಳನ್ನು ಕೊಟ್ಟಿದ್ದಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬ್ರಹ್ಮನ ಭುಜಗಳು ಲಕ್ಷಾಂತರ. ಬಾಬೋರ್ ಮಕ್ಕಳೆಲ್ಲರನ್ನು ಬ್ರಹ್ಮನ ಭುಜಗಳು. ಬ್ರಹ್ಮ ಕುಮಾರ ಕುಮಾರಿಯರು ये बाबा की उत्पत्ति है ना, तो प्रजापिता ब्रह्मा की इतनी भुजाएं हैं. ಇವರೆಲ್ಲ ಬಾಬೋರ ರಚನೆ. ಇಷ್ಟೆಲ್ಲ ಮಕ್ಕಳು ಬಾಬೋರಿಗೆ ಭುಜಗಳು. ಭುಜಗಳು ಅಂದ್ರೆ ಸಹಯೋಗಿಗಳು. अब तुम हो रूप बसंत, तुम्हारे मुख से सदैव रतन निकलने चाहिए. ಬಾಬೆ ಹೇಳ್ತಾರೆ ನೀವು ಜ್ಞಾನಿ ಯೋಗಿಗಳು, ನಿಮ್ ಬಾಯಿಂದ ಸದಾ ರತ್ನಗಳೇ ಬರಬೇಕು. ಈ ರೂಪ ಬಸಂತ್ ಅನ್ನೋದು ಅಣ್ಣ ತಮ್ಮಂದಿರ ಕತೆ. ಇದು ಅವ್ರ ಮುಂದೆ ಎಂತಹದೇ ಪರಿಸ್ಥಿತಿ ಬಂದ್ರು ಅವ್ರ ಬಾಯಿಂದ ಯಾವುದೇ ಬೇರೆ ಶಬ್ದಗಳು ಬರೋದಿಲ್ಲ. ಬಾಬೆ ಹೇಳ್ತಾರೆ ನೀವು ಜ್ಞಾನಿ ಯೋಗಿಗಳು, ನಿಮ್ಮ ಬಾಯಿಂದನೂ ಸದಾ ರತ್ನಗಳೇ ಬರಬೇಕು. ಸಿವಾಯ್ ಜ್ಞಾನ ರತನ್ ಅವ್ರ ಕೊಯ್ ಬಾತ್ ನೆ, ಜ್ಞಾನ ರತ್ನ ಬಿಟ್ಟು ಇನ್ನೇನು ನಿಮ್ ಬಾಯಿಂದ ಬರಬಾರ್ದು. ಇನ್ ರತ್ನೋಂ ಕಿ ಕೊಯ್ ವ್ಯಾಲ್ಯೂ ಕರ್ ನಹಿ ಸಕ್ತೆ. ಬಾಬಾ ಕೇತೆ ಮನ್ ಮನಾಭವ. ಈ ರತ್ನಗಳು ಎಂಥದ್ದು ಅಂದ್ರೆ ಬಾಬೋರು ಕೊಡೋ ಜ್ಞಾನ ರತ್ನಗಳು ಬೆಲೆ ಕಟ್ಟಕ್ಕೆ ಆಗದೆ ಇರೋದು. ಬಾಬಾ ಹೇಳ್ತಾರೆ ಮನ್ ಮನಾಭವ, ಬಾಬೋರ್ ನೆನ್ಪು ಮಾಡಿ ದೇವತೆಗಳಾಗ್ತೀರಾ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते, शुक्रिया. रात्रि क्लास 11 मार्च 1968. तुम्हारे पास प्रदर्शनी का उद्घाटन करने लिए बड़े बड़े लोग आते, वह सिर्फ इतना समझते कि भगवान को पाने के लिए इन्होंने अच्छा रास्ता निकाला है. ನಿಮ್ಮ ಹತ್ರ ಪ್ರದರ್ಶನಿ ಅಥವಾ ಯಾವುದೇ ಕಾರ್ಯಕ್ರಮದ ಉದ್ಘಾಟನೆ ಮಾಡಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಅವ್ರು ಇಷ್ಟು ತಿಳ್ಕೊತಾರೆ, ಭಗವಂತನನ್ನ ಪಡ್ಕೊಳಕ್ಕೆ ಇವರು ಒಳ್ಳೆ ದಾರಿ ತೋರಿಸ್ತಾರೆ. जैसे भगवान की प्राप्ति के लिए सत्संग आदि करते, वेद पढ़ते, वैसे ये भी इन्होंने रास्ता लिया है. ಏನ್ ತಿಳ್ಕೊಳ್ತಾರೆ? ಭಕ್ತಿ ಮಾರ್ಗದಲ್ಲಿ ಭಗವಂತನ್ ಪಡ್ಕೊಳಕ್ಕೆ ಸತ್ಸಂಗಗಳು ಮಾಡ್ತಾರೆ, ವೇದ ಶಾಸ್ತ್ರಗಳನ್ನ ಓದ್ತಾರೆ. ಅದೇ ತರ ಇವ್ರದ್ದು ಒಂದು ದಾರಿ. ಪರಮಾತ್ಮ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಪರಮಾತ್ಮನ ಪಡ್ಕೊಳಕ್ಕೆ ಇವ್ರದ್ದು ಒಂದು ದಾರಿ ಅಂತ. ಬಾಕಿ ಏನೇ ಸಮಸ್ಯೆ ಇನ್ನೊಂಕೋ ಭಗವಾನ್ ಪಡಾತೆ. ಯಾರಿಗೂ ಅಷ್ಟು ಸಹಜವಾಗಿ ಅರ್ಥ ಆಗೋದಿಲ್ಲ, ಇವರಿಗೆ ಭಗವಂತ ಸ್ವಯಂ ಓದಿಸ್ತಾರೆ ಅಂತ. सिर्फ अच्छा कर्म करते, पवित्रता है और भगवान से मिलाते हैं. इन देवियों ने अच्छा रास्ता निकाला है. बस ಇಷ್ಟು ಹೇಳ್ತಾರೆ. ಹೆಚ್ಚಂದ್ರೆ ಒಳ್ಳೆ ಕರ್ಮ ಮಾಡ್ತಾರೆ, ಇವರ ಪವಿತ್ರತೆ ಚೆನ್ನಾಗಿದೆ, ಭಗವಂತನ ಹತ್ರ ಇವರು ಸೇರಿಸ್ತಾರೆ, ಯೋಗ ಕಲಿಸ್ತಾರೆ. ಬಾಬಾ ಹೇಳ್ತಾರೆ ಈ ದೇವಿಯರು ಒಳ್ಳೆ ದಾರಿ ತೋರಿಸ್ತಾರೆ. ಇಷ್ಟೆಲ್ಲ ಹೇಳ್ತಾರೆ. ಜಿಸ್ನೆ ಉದ್ಘಾಟನ್ ಕರಾಯಾ ಜಾತಾ वह तो अपने को बहुत ऊंच समझते हैं. ಆದ್ರೆ ನೀವು ಶ್ರೇಷ್ಠರು ಅಂತ ಅವ್ರಿಗೆ ಅರ್ಥ ಆಗಲ್ಲ. ಅವರನ್ನು ಕರೆಸಿ ಅವರಿಂದ ಉದ್ಘಾಟನೆ ಮಾಡಿಸ್ತಿರಲ್ಲ, ಅವ್ರು ತಿಳ್ಕೊತಾರೆ ನಾನು ತುಂಬಾ ಶ್ರೇಷ್ಠ ಅಂತ ಹೇಳಿ. ನೀವು ಶ್ರೇಷ್ಠ, ದೇವತಾ ಆತ್ಮಗಳು ನೀವು, ನಿಮ್ಮಲ್ಲಿ ಪವಿತ್ರತೆ ಇದೆ, ಭಗವಂತ ಓದಿಸ್ತಾ ಇದ್ದಾರೆ, ಭಗವಂತನಿಂದ ಓದ್ತಾ ಇದ್ದೀರಿ, ಅದು ಗೊತ್ತಿಲ್ಲ. ಅವ್ರು ನಾವೇ ಶ್ರೇಷ್ಠ ಅಂತ ತಿಳ್ಕೊತಾರೆ. कोई बड़े बड़े आदमी बाबा के लिए समझते कोई महान पुरुष है, उनसे जाकर मिले. ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬ್ರಹ್ಮ ಬಾಬೋರ್ ಬಗ್ಗೆನೂ ಏನ್ ತಿಳ್ಕೊತಾರೆ, ಯಾರೋ ಮಹಾನ್ ಪುರುಷರು, ಮಹಾನ್ ಆತ್ಮಗಳು, ಇವರನ್ನು ಹೋಗಿ ಮೀಟ್ ಮಾಡ್ಬೇಕಷ್ಟೇ. ಬಾಬಾ ಹೇಳ್ತಾರೆ ಮೊದಲು ಫಾರಂ ಬರ್ಸಿ ಆಮೇಲೆ ಕಳಿಸಿ. ಪೆಹಲೆ ತೋ ತುಮ್ ಬಚ್ಚೆ ಉನ್ಕೋ ಬಾಪ್ ಕಾ ಪೂರಾ ಪರಿಚಯ. ಇದು ಯಾರಾದ್ರೂ ಬರ್ಲಿ, ಈ ಮಕ್ಕಳು ಮೊದಲು ಅವರಿಗೆ
ಬಾಬೋರೆ ಪೂರ್ಣ ಪರಿಚಯ ಕೊಡಿ. ಪರಿಚಯ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಬಂದಿಲ್ಲಿ? ಬಾಬೋರ್ ಪರಿಚಯನೇ ಇಲ್ದೇ ಇರೋನ್ ಕರ್ಕೊಂಬಂದು ಇಲ್ಲಿ ಕೂಡಿಸ್ಬಿಟ್ರೆ ಅವ್ರು ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ? ಶ್ರೀ ಬಾಬಾ ಸೇ ತೋ ಸಬ್ ಮಿಲ್ ಸಕೆ ಜಬ್ ಪೆಹ್ಲೆ ಪೂರಾ ನಿಶ್ಚಯ ಹೋ. ಶ್ರೀ ಬಾಬೋರ್ನ ಎಲ್ಲರೂ ಮೀಟ್ ಮಾಡ್ಬೋದು, ಇವ್ರು ಮಾಡ್ಬೋದು ಅವ್ರು ಮಾಡಬಾರ್ದು ಅಂತ ಏನು ಇಲ್ಲ. ಆದ್ರೆ ಮೊದಲು ಪೂರಾ ನಿಶ್ಚಯ ಬೇಕು. ನಿಶ್ಚಯ ಇದೆ ಅಂದ್ರೆ ಧಾರಣೆ ಇದೆ. ಧಾರಣೆ ಇದೆ ಅಂದ್ರೆ ಜೀವನದಲ್ಲಿ ಪರಿವರ್ತನೆ ಇದೆ, ಇದು ಗೊತ್ತಾಗುತ್ತಲ್ವಾ? ಬಿಗರ್ ಪೇಚಾನ್ ಮಿಲ್ಕರ್ ಕ್ಯಾ ಕರೆಂಗೆ? ಪರಮಾತ್ಮ ಯಾರು, ಯಾರ್ ಮಿಲ್ನಕ್ ಹೋಗ್ತಾ ಇದ್ದೀನಿ, ಯಾರು ನನ್ನ ಜೊತೆ ಮಿಲ್ನ ಮಾಡ್ತಾರೆ, ಇದೇನು ಗೊತ್ತಿಲ್ಲದೆ ಮಾಡೋದಕ್ಕೆ ಏನ್ ಅರ್ಥ ಇದು? ಆ ಥರ ಮಿಲ್ನ ಮಾಡಿ ಏನ್ ಮಾಡ್ತೀರಿ? ಕೈ ಸಾವುಕಾರ ಆತೆ ಸಮಸ್ಯೆ ಇನೇ ಕುಚ್ ದೇವೆ, गरीब कोई 1 रुपया देता है, साहूकार 100 रुपया देते हैं, गरीबों का 1 रुपया ವ್ಯಾಲ್ಯೂಬಲ್ हो जाता है. ಬಾಬಾ ಹೇಳ್ತಾರೆ ಕೆಲವರು ಶ್ರೀಮಂತರು ಬರ್ತಾರೆ ಇಲ್ಲಿ ಬಾಬೋರ್ ಹತ್ರ ಅಥವಾ ಎಕ್ಸಿಬಿಷನ್ ಮತ್ತೊಂದ್ ಕಡೆ ಶ್ರೀಮಂತರು ಬರ್ತಾರೆ, ತಿಳ್ಕೊತಾರೆ ನಾವು ಏನಾದ್ರೂ ಒಂಚೂರು ಈ ಸಂಸ್ಥೆಗೆ ಸಹಾಯ ಮಾಡೋಣ ಅಂತ. ಬಡವರು 1 ರೂಪಾಯಿ ಕೊಡ್ತಾರೆ, ಶ್ರೀಮಂತರು 1000 ರೂಪಾಯಿ ಕೊಡ್ತಾರೆ. ಬಾಬಾ ಹೇಳ್ತಾರೆ ಅವೆರಡರಲ್ಲಿ ಬಡವರ 1 ರೂಪಾಯಿನೇ ವ್ಯಾಲ್ಯೂಬಲ್ ಆಗ್ಬಿಡುತ್ತೆ. वो लोग वो साहूकार लोग तो कब याद की यात्रा में यथार्थ रीति रह न सके व ಆತ್ಮ ಅಭಿಮಾನಿ ಬನ್ ನ ಸಕೆ. ಶ್ರೀಮಂತರಿಗೆ ಅವ್ರದೇ ಆದ ಅಭಿಮಾನ ಇರುತ್ತೆ, ಅವರು ನೆನಪಿನ ಯಾತ್ರೆಯಲ್ಲಿ ಯಥಾರ್ಥ ರೀತಿ ಇರಕ್ಕೂ ಸಾಧ್ಯ ಇಲ್ಲ, ಅವರು ಆತ್ಮ ಅಭಿಮಾನಿಗಳಾಗಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಅವ್ರ ದೇಹಾಭಿಮಾನ ಬಿಡಕ್ಕೆ ರೆಡಿ ಇಲ್ಲ. ಪೆಹಲೆ ತೋ ಪತಿ ಸೆ ಪಾವನ್ कैसे बनना ವ ಲಿಖ್ ಕರ್ಕೆ ದೇನಾ. ಮೊದಲು ಅವರಿಗೆ ಪತೀತರಿಂದ ಪಾವನ ಆಗೋದು ಹೇಗೆ ಅನ್ನೋದನ್ನ ಬರೆದು ಕೊಡಿ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಆದ್ರೆ ಇದ್ಯಾವುದು ಪ್ರೇರಣೆಯಿಂದ ಆಗುವ ಮಾತಲ್ಲ ಇದು. ಬಾಬಾ ಹೇಳ್ತಾರೆ ಮಾಮೇಕಂ ಯಾದ್ ಕರೋ ಜಂಗ್ ನಿಕಲ್ ಜಾಯಗಿ. ನೀವು ಆತ್ಮ ಅಂತ ತಿಳಿದು ನನ್ನೊಬ್ಬನ ನೆನ್ಪು ಮಾಡಿ ಅವಾಗ ತುಕ್ಕು ಬಿಟ್ಟೋಗುತ್ತೆ. प्रदर्शनी आदि देखने आते पहले फिर 2-3 बारी आकर समझे तब समझना चाहिए इनको कुछ तीर लगा है. ಈಗ ಎಕ್ಸಿಬಿಷನ್ ಮಾಡ್ತೀರಿ ಅಥವಾ ಯಾವುದೇ ಕಾರ್ಯಕ್ರಮ, ಒಂದು ದಿನ ಎಲ್ಲರೂ ಬರ್ತಾರೆ, 1000 ಜನ ಬರ್ತಾರೆ. ಆದ್ರೆ ಅವರು ಮತ್ತೆ 2ನೇ ದಿನ 3ನೇ ದಿನ ಅಥವಾ 4ನೇ ದಿನ ಬರ್ತಾ ಇರ್ತಾರೆ ಅಂದ್ರೆ ಆವಾಗ ತಿಳ್ಕೊಬಹುದು, ಓ ಇವ್ರಿಗೇನೋ ಸ್ವಲ್ಪ ನಾಟಿದೆ. ಇಲ್ಲಾಂದ್ರೆ ಒಂದಿನ ತುಂಬಾ ಚೆನ್ನಾಗಿತ್ತು ಅಂತ ಹೋಗ್ಬಿಡ್ತಾರೆ. ಆದ್ರೆ ಯಾರ ಬುದ್ಧಿಗೆ ನಾಟಿದೆ 3-4 ದಿನ ಹಂಗೆ ನಿರಂತರವಾಗಿ ಬರ್ತಾರೆ. ದೇವತಾ ಧರ್ಮ ಕಾ ಹೇ इसने भक्ति अच्छी की है बल कोई को अच्छा लगता है परंतु लक्ष्य को पकड़ा नहीं तो वह फिर किस काम का. ನೀವು ದೇವತಾ ಧರ್ಮದವರು. ಬಾಬಾ ಹೇಳ್ತಾರೆ ಭಕ್ತಿ ನೀವು ತುಂಬಾ ಚೆನ್ನಾಗಿ ಮಾಡಿದಿರಿ, ಕೆಲವರಿಗೆ ಇದು ಇಷ್ಟ ಆಗುತ್ತೆ. ಬಾಬಾ ಹೇಳ್ತಾರೆ ಲಕ್ಷ್ಯ ಇಲ್ಲ ಅಂದ್ರೆ ಅವ್ರ ಏನು ಉಪಯೋಗಕ್ಕೆ? ನಮಗ್ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಗುರಿನೇ ಇಲ್ಲ ಈ ಜೀವನಕ್ಕೆ ಅಂದ್ರೆ ಇದೇನು ಉಪಯೋಗಕ್ಕೆ? ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಡ್ರಾಮಾ ನಿರಂತರವಾಗಿ ನಡೀತಾ ಇರುತ್ತೆ. ಜೋ ಕುಚ್ ಚಲ್ ರಹಾ ಹೈ ಬುದ್ಧಿ ಸೆ ಸಮಸ್ಯೆ ಕ್ಯಾ ಹೋ ರಹಾ ಹೈ. ತುಮಾರಿ ಬುದ್ಧಿ ಮೇ ಚಕ್ರ ಚಲ್ತಾ ರೇತಾ ರಿಪೀಟ್ ಹೋತಾ ರೇತಾ ಹೈ. ಬಾಬಾ ಹೇಳ್ತಾರೆ ಏನೆಲ್ಲ ನಡೀತಾ ಇದೆ ಬುದ್ಧಿಯಿಂದ ತಿಳ್ಕೊತೀರಿ, ಏನ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ ಬುದ್ಧಿಯಲ್ಲೂ ಚಕ್ರ ತಿರುಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಜಿನೋನೆ ಜೋ ಕುಚ್ ಕಿಯಾ ಸೋ ಕರ್ತೆ. ಯಾರೇನು ಇಲ್ಲಿ ಹೊಸದು ಮಾಡಕ್ ಸಾಧ್ಯ ಇಲ್ಲ, ಯಾರು ಏನ್ ಮಾಡಿದರೆ ಅದನ್ನೇ ಮಾಡ್ತಾರೆ. ಬಾಬಾ ಕೊಯ್ಸೆ ಲೇವೆ ನ ಲೇವೆ ಉನ್ಕೆ ಹಾತ್ ಮೇ. ಈಗ ಸೇವೆ ನಾನು ಮಾಡೋಣ ಮಾಡ್ತೀನಿ ಅಂತ ಹೇಳ್ಬೋದು, ಆದ್ರೆ ಯಾರ್ದಾದ್ರೂ ಸ್ವೀಕಾರ ಮಾಡೋದು ಮಾಡದೇ ಇರೋದು ಬಾಬೋರ್ ಕೈಯಲ್ಲಿ. ಮಾಡ್ತೀವಿ ಅಂದವ್ರೆಲ್ಲ ಮಾಡಕ್ಕಾಗಲ್ಲ, ನಾವು ಮಾಡಲ್ಲ ಅಂದವರು ಬಿಡಲ್ಲ, ಬಾಬೋರ್ ಮಾಡಿಸ್ಕೊತಾರೆ. ಏಕೆಂದ್ರೆ ಯಾರ ಹತ್ರ ತಗೊಳ್ಳೋದಾಗ್ಲಿ ತಗೊಳ್ಳದೆ ಇರೋದಾಗ್ಲಿ ಇದು ಬಾಬೋರ್ ಕೈಯಲ್ಲಿರೋದು. ಬಲ್ ಅಭಿ ಸೆಂಟರ್ ಶಾದಿ खोलते पैसे काम में आते हैं, जब तुम्हारा प्रभाव निकलेगा फिर पैसे क्या करेंगे. ಮೂಲ ಬಾತ್ ಪತಿ ಸೆ ಪಾವನ್ ಬನ್ನ ಹೈ. ಬಾಬಾ ಹೇಳ್ತಾರೆ ಬಲೆ ಈಗ ಸೆಂಟರ್ಸ್ ಎಲ್ಲ ತೆರೀತಾ ಹೋಗ್ತೀರಿ, ಎಲ್ಲ ಸೇವೆ ಉಪಯೋಗಕ್ಕೆ ಬರುತ್ತೆ, ಆದ್ರೆ ಉಪಯೋಗಿಸ್ಕೊಳ್ಳೋರು ಬಾಬೋರು. ಎಲ್ಲರದು ಉಪಯೋಗಿಸ್ಕೊಳ್ಳಲ್ಲ, ಯಾರ್ದು ಉಪಯೋಗಿಸ್ಕೋಬೇಕು ಅವ್ರ ಹತ್ರ ಬಾಬೋರ್ ಸ್ವೀಕಾರ ಮಾಡ್ತಾರೆ. ಯಾವಾಗ ಜಗತ್ತಲ್ಲಿ ನಿಮ್ಮ ಪ್ರಭಾವ ಹೆಚ್ಚುತ್ತಾ ಹೋಗುತ್ತೆ
ಬಾಬಾ ಹೇಳ್ತಾರೆ ಅವಾಗ ಪೈಸಾ ಏನ್ ಮಾಡ್ತಾರೆ ಮನುಷ್ಯರು. ಆಮೇಲೆ ಈಗ ಯಾವಾಗ ಸೇವೆ ಅವಶ್ಯಕತೆ ಇದೆ, ವಿಸ್ತಾರ ಮಾಡ್ಬೇಕಾಗಿದೆ, ಅವಾಗ ಬೇಕು. ಎಲ್ಲಾ ಸೇವೆ ಮುಗಿದೋದ್ಮೇಲೆ ಬಾಬಾ ಹೇಳ್ತಾರೆ ನಿಮ್ಮ ಹಣ ತಗೊಂಡು ನಾನೇನ್ ಮಾಡ್ಲಿ. ಇಲ್ಲಿ ಮೂಲ ಮಾತು ಪತೀತರಿಂದ ಪಾವನ ಆಗೋದು तो बड़ा मुश्किल है, इसमें लग जाए हमको तो बाप को याद करना, रोटी खावे और बाप को याद करे. ಬಾಬಾ ಹೇಳ್ತಾರೆ ಪತೀತರಿಂದ ಪಾವನ ಆಗೋದ್ರಲ್ಲೇ ಪರಿಶ್ರಮ ಇರೋದು, ಇದರಲ್ಲೇ ತನ್ನನ್ನ ತೊಡಗಿಸ್ಕೋಬೇಕಾಗತ್ತೆ. ಬಾಕಿ ಬಾಬೋರ್ ನೆನಪು ಮಾಡಿ, ಹೊಟ್ಟೆಗೆ 2 ರೊಟ್ಟಿ ತಿನ್ನಿ, ಬಾಬೋರ ನೆನಪು ಮಾಡ್ತಾ ಇರಿ. समझेंगे पहले बाप से वर्षा तो ले लेवे, हम आत्मा है, पहले तो ये पक्का करना चाहिए. ಮೊದಲು ನಾನು ಬಾಬೋರಿಂದ ಆಸ್ತಿ ತಗೋಬೇಕು ಅನ್ನೋದು ಬರಬೇಕು. ಅದಕ್ಕೂ ಮುಂಚಿತವಾಗಿ ತಮ್ಮನ್ನ ತಾವು ಮೊದಲು ಆತ್ಮ ಅನ್ನೋದನ್ನ ಪಕ್ಕ ಮಾಡ್ಕೋಬೇಕು. ऐसा जब कोई निकले तब तीखी दौड़ी पहन सके. ಯಾರು ತನ್ನನ್ನ ತಾನು ಆತ್ಮ ಅನ್ನೋದನ್ನ ಪಕ್ಕ ಮಾಡ್ಕೊಳ್ತಾರೆ ಆವಾಗ ಅವರು ಈ ಒಂದು ರೇಸಲ್ಲಿ ಮುಂದೆ ಓಡ್ತಾರೆ, ಅಂದ್ರೆ ಪುರುಷಾರ್ಥದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. वास्तव में तुम बच्चे सारे विश्व को योग बल से पवित्र बनाते हो, तो कितना बच्चों को नशा रहना चाहिए. ವಾಸ್ತವಿಕವಾಗಿ ನಿಮ್ಮ ಮಕ್ಕಳು ಇಡೀ ವಿಶ್ವನ ಯೋಗ ಬಲದಿಂದ ಪವಿತ್ರ ಮಾಡ್ತೀರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಇಡೀ ವಿಶ್ವದ ಕಲ್ಯಾಣ ಮಾಡ್ತೀರಿ ಅಂದ್ರೆ ಎಷ್ಟೊಂದು ನಶೆ ಇರಬೇಕು. ಮೂಲ ಮಾತು ಪವಿತ್ರತೆದು. यहाँ पढ़ाया भी जाता और पवित्र भी बनना होता है. ಬಾಬಾ ಹೇಳ್ತಾರೆ ಇಲ್ಲಿ ಬಾಬೋರ್ ವಿದ್ಯೆನೂ ಓದಿಸ್ತಾರೆ, ಓದ್ಲೂ ಬೇಕು, ಜೊತೆಗೆ ಈ ಒಂದು ಜನ್ಮ ಪವಿತ್ರವಾಗಿರ್ಬೇಕು. ಸ್ವಚ್ಛ ಬಿ ರೆಹನಾ ಹೈ, ಪವಿತ್ರವಾಗೂ ಇರಬೇಕು, ಸ್ವಚ್ಛವಾಗೂ ಇರಬೇಕು. ಶರೀರದ ಅಥವಾ ವಸ್ತ್ರದ, ಆಹಾರದ ಎಲ್ಲ ರೀತಿಯ ಸ್ವಚ್ಛತೆನೂ ಬೇಕು. अंदर में और कोई बात याद नहीं रहनी चाहिए. बच्चों को समझाया जाता ಅಶರೀರಿ ಭವ. ಒಳಗಡೆ ಇನ್ಯಾವ ಮಾತು ನೆನಪಿಗೆ ಬರಬಾರ್ದು. ಆಂತರಿಕ ಶುದ್ಧಿ ಅಂದ್ರೆ ಒಬ್ಬ ಬಾಬೋರ ನೆನಪಿರ್ಬೇಕು. ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಅಶರೀರಿ ಭವ. ಅಶರೀರಿ ಆತ್ಮಕ್ಕೆ ಏನು ಇರಲ್ಲ, ಯಾರು ತನ್ನವರು ನಂದು ಅದು ಯಾವುದು ಇರಲ್ಲ. ಬಾಬಾ ಹೇಳ್ತಾರೆ ಯಾವುದು ನಿಮ್ ಬುದ್ಧಿಯಲ್ಲಿ ಇರಬಾರ್ದು. यहाँ तुम पाठ बजाने आए हो, सभी को अपना अपना पाठ बजाना ही है. ये नॉलेज बुद्धि में रहनी चाहिए. ಇಲ್ಲಿಗೆ ಬಂದಿದ್ದೀರಿ ನೀವು ಪಾತ್ರ ಮಾಡ್ಲಿಕ್ಕೆ. ಎಲ್ಲರಿಗೂ ಏನೇನ್ ಪಾತ್ರ ಸಿಕ್ಕಿದೆಯೋ ಆ ಪಾತ್ರ ಇಷ್ಟ ಇದ್ರೂ ಮಾಡ್ಬೇಕು, ಕಷ್ಟ ಆದ್ರೂ ಮಾಡ್ಲೇಬೇಕು. ಈ ಎಲ್ಲ ಜ್ಞಾನ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. सीढ़ी पर भी तुम समझा सकते हो, रावण राज्य है ही पतित, ರಾಮ್ ರಾಜ್ಯ ಹೇ ಪಾವನ್. ಈ 84 ಜನ್ಮಗಳ ಮೆಟ್ಲೇನಿದೆ ಇದ್ರ ಬಗ್ಗೆನೂ ನೀವು ತಿಳಿಸ್ಕೊಡ್ಬೋದು. ರಾವಣ ರಾಜ್ಯ ಅಂದ್ರೆ ಪತೀತ ರಾಜ್ಯ, ರಾಮ ರಾಜ್ಯ ಅಂದ್ರೆ ಪಾವನ ರಾಜ್ಯ. ಮತ್ತೆ ಪತೀತರಿಂದ ಪಾವನ ಹೇಗಾಗೋದು? ऐसी ऐसी बातों में रमण करना चाहिए, इसको ही विचार सागर मंथन कहा जाता है. ಈ ತರ ಮಾತುಗಳಲ್ಲಿ ನಿಮ್ಮ ಬುದ್ಧಿ ವಿಚಾರ ಮಾಡ್ತಾ ಇರ್ಬೇಕು. ಬಾಬಾ ಹೇಳ್ತಾರೆ ಇದಕ್ಕೆ ವಿಚಾರ ಸಾಗರ ಮತನ ಅಂತ ಕರೆಯೋದು. ಮತನ ಅಂದ್ರೆ ಕಡಿಯೋದು. ಕಡಿಯೋದು ಅಂದ್ರೆ 2 ದಾರ ಬೇಕಲ್ಲ, ಹಂಗೆ ಬುದ್ಧಿಯಲ್ಲಿ ವಿಚಾರ ಮಾಡೋದು ಅಂತ ಹೇಳಿದ್ರೆ ಪ್ರಶ್ನೆ ಬರ್ಬೇಕು. ಬಾಬಾ ಹೇಳ್ತಾರೆ ಆ ತರ ಪ್ರತಿ ಒಂದು ಮಾತನ್ನು ವಿಚಾರ ಮಾಡಿ. 84 ಜನ್ಮದ ಚಕ್ರನು ನಿಮ್ಮ ಬುದ್ಧಿಯಲ್ಲಿ ಇರ್ಬೇಕು. बाप ने कहा मुझे याद करो, ये रूहानी यात्रा है, बाप की याद से ही विक्रम विनाश होते हैं. ಬಾಬಾ ಹೇಳ್ತಾರೆ ಒಂದು ನೀವು ನನ್ನನ್ನ ನೆನಪು ಮಾಡಿ, ಇದೇ ಆತ್ಮೀಯ ಯಾತ್ರೆ. ಇದು ಬಾಬೋರ ನೆನಪು ಒಂದೇ ಯಾವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. उन जिस्मानी यात्राओं से और ही विक्रम बनते हैं. बोलो ये ताबीज है, इनको समझेंगे तो सभी दुख दूर हो जाएंगे. ಈ ಸ್ಥೂಲವಾದ ಯಾತ್ರೆ ಹೋಗ್ತಾರೆ ಅಂದ್ರೆ ಇನ್ನೂ ವಿಕರ್ಮಗಳನ್ನೇ ಮಾಡ್ತಾರೆ. ನೋಡಿ ಏನೆಲ್ಲ ಅಶುದ್ಧ ಆಹಾರ ಪಾನೀಯ, ಅಶುದ್ಧ ಸಂಘ, ಇನ್ನೂ ವಿಕರ್ಮಗಳನ್ನೇ ಮಾಡ್ತಾರೆ. ಹೇಳಿ ಇದೊಂದು
ಹೆಂಗ್ ಯಾರಿಗಾದ್ರೂ ಏನಾದ್ರೂ ಭೂತ ಹಿಡಿದ್ರೆ ತಾಯ್ತಾ ಅಂತದ್ ಕೊಡ್ತಾರೆ, ಕೆಟ್ಟದಾದ್ರೆ ಅದು ಸರಿ ಆಗಕ್ಕೆ. ಅವ್ರಿಗೆ ಹೇಳಿ ಬಾಬೋರ್ ನೆನಪೇ ಒಂದ್ ತಾಯ್ತಾ ಇದು. ಯಾವಾಗ ಇದನ್ನ ಇಟ್ಕೊಳ್ತೀರಿ ನಿಮ್ಮ ಹತ್ರ, ಅಂದ್ರೆ ಬಾಬೋರ್ ನೆನಪಿಟ್ಕೊತೀರಿ, ನಿಮ್ ದುಃಖ ಎಲ್ಲ ದೂರ ಆಗುತ್ತೆ. ತಾಬೀಜ್ ಪಹನ್ತೆ ತೋ ದುಃಖ ದೂರ ಹೋನೆ ಲಿಯೆ, ದುಃಖ ಕಷ್ಟ ತೊಂದರೆಗಳಿಂದ ದೂರ ಇರಕ್ಕೆ ತಾಯ್ತ ಕಟ್ಕೊತಾರೆ. ಇಲ್ಲಿ ಬಾಬೋರ್ ನೆನಪೇ ತಾಯ್ತ, ಇದರಿಂದ ನಿಮ್ ಎಲ್ಲ ದುಃಖನೂ ದೂರ ಆಗುತ್ತೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड नाइट. धारणा के लिए मुख्य सार, ನಷ್ಟ ಮೋಹಿಯಾಗಿ ಬಾಬೋರ ನೆನಪು ಮಾಡಿ. ಮೋಹ ಎಲ್ಲ ನಷ್ಟ ಆಗಿ ಒಬ್ಬ ಬಾಬೋರ್ನೇ ನೆನಪು ಮಾಡಿ. ಕುಟುಂಬ ಪರಿವಾರದಲ್ಲೂ ಇರಬೇಕು, ಕುಟುಂಬ ಪರಿವಾರದಲ್ಲಿದ್ದು ವಿಶ್ವದ ಮಾಲೀಕರಾಗೋ ಪರಿಶ್ರಮ ಪಡಬೇಕು. ಎಲ್ಲ ಬಿಟ್ಬಿಟ್ಟು ನಾವು ಮಧುಬಂದಲ್ಲೇ ಇದ್ಬಿಡ್ತೀವಿ, ಸೆಂಟ್ರಲ್ಲೇ ಇದ್ಬಿಡ್ತೀವಿ ಅಂತಲ್ಲ. ಯಾರು ಎಲ್ಲಿದ್ದೀರಿ ಅಲ್ಲೇ ಇದ್ದು ವಿಶ್ವದ ಮಾಲೀಕರಾಗೋ ಪುರುಷಾರ್ಥ ಪರಿಶ್ರಮ ಪಡಿ. ಅವಗುಣಗಳನ್ನ ಬಿಡ್ತಾ ಹೋಗಿ. ಎರಡನೇದು, ತನ್ನ ಇಂತಹ ಚಲನೆ ಇಟ್ಕೊಳ್ಳಿ. ನಿಮ್ಮನ್ನ ನೋಡಿದ್ರೆ ಯಾರಾದ್ರೂ ಇವ್ರ ತರ ನಾನು ಆಗ್ಬೇಕಂತ ಫಾಲೋ ಮಾಡ್ಬೇಕು, ಒಳ್ಳೆ ಚಲನೆ, ಆ ತರ ಚಲನೆ ಇರ್ಲಿ. ನಿಮ್ಮನ್ನ ನೋಡಿದ್ರೆ ಫಾಲೋ ಮಾಡ್ಬೇಕನ್ಸ್ಬೇಕು. ಯಾವುದೇ ವಿಕಾರ ನಿಮ್ಮ ಒಳಗಡೆ ಇರಬಾರ್ದು. ಇದನ್ನ ಚೆನ್ನಾಗಿ ಚೆಕ್ ಮಾಡ್ಕೋಬೇಕು. ವರದಾನ, ಡಬಲ್ ಸೇವೆಯಿಂದ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಸುವಂತವರೇ ವಿಶ್ವ ಸೇವಾಧಾರಿ ಭವ. ಡಬಲ್ ಸೇವೆಯಿಂದ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಸುವಂತವರೇ विश्व सेवाधारी भव. जैसे बाप का स्वरूप ही विश्व सेवक, ऐसे आप भी बाप समान विश्व सेवाधारी हो. ಹೇಗೆ ಬಾಬೋರ ಸ್ವರೂಪನೇ ವಿಶ್ವ ಸೇವಕ, ಅದೇ ತರ ನೀವುನು ತಂದೆ ಸಮಾನ विश्व सेवाधारिಗಳು. शरीर द्वारा स्थूल सेवा करते हुए मनसा से विश्व परिवर्तन की सेवा पर तत्पर रहो. ಶರೀರದಿಂದ ಸ್ಥೂಲ ಸೇವೆ ಮಾಡಿ, ಕರ್ಮಣ ಸೇವೆ ಮಾಡಿ, ಮನಸ್ಸಿಂದ ವಿಶ್ವ ಪರಿವರ್ತನೆ ಸೇವೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಅಂದ್ರೆ ಕರ್ಮಯೋಗಿಯಾಗಿ ಕರ್ಮನೂ ಮಾಡಿ ಮನಸ್ಸು ಬುದ್ಧಿ ಈ ಸೇವೆಯಲ್ಲಿ ಬ್ಯುಸಿಯಾಗಿರ್ಬೇಕು. ಒಂದೇ ಸಮಯದಲ್ಲಿ ತನು ಹಾಗೂ ಮನದ ಒಟ್ಟಿಗೆ ಸೇವೆ ಮಾಡಿ. ಜೋ ಮನ್ಸಾ और कर्मणा दोनों साथ साथ सेवा करते, उनसे देखने वालों को अनुभव ಸಾಕ್ಷಾತ್ಕಾರ ಹೋ ಜಾತಾ, ಏ ಕೊಯ್ ಅಲೌಕಿಕ ಶಕ್ತಿ ಹೇ. ಯಾರು ಮನಸ್ಸಿಂದ ಹಾಗೂ ಕರ್ಮದಿಂದ, ಅಂದ್ರೆ ತನು ಕರ್ಮದಿಂದ ಮನಸ್ಸು ಮನ್ಸಾ ಸೇವೆ ಎರಡೂ ಒಟ್ಟೊಟ್ಟಿಗೆ ಮಾಡ್ತಾರೋ ಅವರನ್ನ ನೋಡಿದವರಿಗೂ ಅನುಭವ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಇವರಲ್ಲಿ ಏನೋ ಅಲೌಕಿಕವಾದ ಶಕ್ತಿ ಇದೆ ಅಂತ. ಆದ್ದರಿಂದ ಈ ಅಭ್ಯಾಸವನ್ನು ನಿರಂತರ ಹಾಗೂ ನ್ಯಾಚುರಲ್ ಮಾಡ್ಕೊಳ್ಳಿ. मनसा सेवा के लिए विशेष एकाग्रता का अभ्यास बढ़ाओ. मनसा ಸೇವೆ ಮಾಡಕ್ಕೆ ವಿಶೇಷ ಏಕಾಗ್ರತೆಯ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ಳಿ. ಏಕಾಗ್ರತೆ ಅಭ್ಯಾಸ ಅಂದ್ರೆ ಬ್ಯಾಲೆನ್ಸ್, ಕರ್ಮ ಮತ್ತು ಯೋಗ. ಶರೀರದಿಂದ ಕರ್ಮ ಮಾಡಿ, ಮನಸ್ಸಿಂದ ಸೇವೆ ಮಾಡಿ. ಮನ್ಸಾ ಸೇವೆ ನಾವು ಹೇಳ್ತಾರೆ, ಇದಕ್ಕೆ ಏಕಾಗ್ರತೆಯ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ಳಿ. ಅವರಿಗೆ ಹೇಳೋದು ವಿಶ್ವ ಸೇವಾದಾರಿ. ಸ್ಲೋಗನ್, ಸರ್ವ ಪ್ರತಿ ಗುಣ ಗ್ರಾಹಕ್ ಬನೋ ಲೇಕಿನ್ ಫಾಲೋ ಬ್ರಹ್ಮ ಬಾಪ್ ಕೋ ಕರೋ. ಸರ್ವರ ಪ್ರತಿ ಗುಣ ಗ್ರಾಹಕರಾಗಿ, ಎಲ್ಲರಲ್ಲಿರೋ ಒಂದೊಂದು ಗುಣನ ಆರಿಸ್ಕೊಳ್ಳಿ, ಆದ್ರೆ ಫಾಲೋ ಮಾತ್ರ ಬ್ರಹ್ಮ ಬಾಬೋರ್ನ ಮಾಡಿ. ಗುಣ ಆರಿಸ್ಕೊಳ್ಳೋದು ಅಂದ್ರೆ ಪ್ರತಿಯೊಬ್ಬರಲ್ಲಿ ಏನ್ ಒಳ್ಳೆ ಗುಣ ಇದೆ, ಒಂದೊಂದೋ ಎಷ್ಟಿದೆ ಅದನ್ನ ನೀವು ತಗೊಳ್ಳಿ. ಫಾಲೋ ಮಾಡೋದಲ್ಲ. ಫಾಲೋ ಅಂದ್ರೆ ಫುಲ್ ಮಾಡೋದಕ್ಕೆ ಫಾಲೋ ಅಂತ ಹೇಳೋದು. ಆರಿಸ್ಕೊಳ್ಳೋದು ಅಂದ್ರೆ ಏನ್ ಬೇಕು ಅದನ್ನ ಆರಿಸ್ಕೊಳ್ಳೋದು. ಎಲ್ಲರ ಪ್ರತಿ ಗುಣ ಗ್ರಾಹಕರಾಗಿ, ಆದ್ರೆ ಫಾಲೋ ಮಾತ್ರ ಬ್ರಹ್ಮ ಬಾಬಾ ಒಬ್ಬರನ್ನೇ ಮಾಡಿ. ಅವ್ಯಕ್ತ ಇಶಾರೆ, ಸತ್ಯತೆ ಹಾಗೂ ಸಭ್ಯತೆ ಅನ್ನೋ ಕಲ್ಚರ್ ತನ್ನದಾಗಿಸ್ಕೊಳ್ಳಿ. अब स्वच्छता और निर्भयता के आधार से सत्यता द्वारा प्रत्यक्षता करो. ಈಗ ಸತ್ಯತೆ ಮತ್ತು
ಸ್ವಚ್ಛತೆ ಮತ್ತು ನಿರ್ಭಯತೆಯ ಆಧಾರದಿಂದ ಸತ್ಯತೆಯನ್ನ ಪ್ರತ್ಯಕ್ಷ ಮಾಡಿ. मुख से सत्यता की ಅಥಾರಿಟಿ ಸ್ವತಃ ಬಾಪ್ ಕಿ ಪ್ರತ್ಯಕ್ಷತಾ ಕರೇಗಿ. ನಿಮ್ಮ ಬಾಯಿಂದ ಬರೋ ಸತ್ಯ ಜ್ಞಾನ, ಸತ್ಯತೆಯ ಅಥಾರಿಟಿ ಏನಿದೆ, ಸ್ವತಃ ಅದರಿಂದ ಬಾಬೋರ ಪ್ರತ್ಯಕ್ಷತೆ ಆಗುತ್ತೆ. ಅಭಿ ಪರಮಾತ್ಮ ಬಾಮ್ ದ್ವಾರ ಧರ್ನಿ ಕೋ ಪರಿವರ್ತನ್ ಕರೋ. ಈಗ ಪರಮಾತ್ಮ ಬಾಂಬಿಂದ ಅಂದ್ರೆ ಈ ಸತ್ಯ ಜ್ಞಾನ ಅನ್ನೋದೇ ಬಾಂಬ್ ಇದು. ಇದರಿಂದ ಇಡೀ ಸೃಷ್ಟಿಯನ್ನ ಪರಿವರ್ತನೆ ಮಾಡಿ. इसका सहज साधन है सदा मुख पर संकल्प में निरंतर माला के समान परमात्ಮ ಸ್ಮೃತಿ ಹೋ. ಇದಕ್ಕೆ ಸಹಜ ಸಾಧನ ಯಾವುದು? ಬಾಬೋರ್ನ ಇಡೀ ಜಗತ್ತಲ್ಲಿ ತೋರಿಸುವಂತಹ ಸಾಧನ, ಸತ್ಯ ಜ್ಞಾನವನ್ನ ಈ ಜಗತ್ತಿಗೆ ಕೊಡುವಂತಹ, ಪರಿಪೂರ್ಣವಾಗಿ ಕೊಡು ಪರಮಾತ್ಮ ಬಾಂಬ್. ಅದಕ್ಕೆ ಸಾಧನ ಯಾವುದು ಅಂದ್ರೆ ಸದಾ ನಿಮ್ಮ ಬಾಯಲ್ಲಿ ಸಂಕಲ್ಪದಲ್ಲಿ ನಿರಂತರ ಬಾಬೋರ ನೆನಪು, ಮಾಲೆ ಸಮಾನ ಸ್ಮೃತಿಯಲ್ಲಿರ್ಬೇಕು. ಹೆಂಗ್ ಮಾಲೆ ಅಂದ್ರೆ ನಿರಂತರವಾಗಿರುತ್ತೆ. ಬಾಬಾ ಹೇಳ್ತಾರೆ ಆ ತರ ನಿಮ್ ಬಾಯಿಂದಾದ್ರೂ ಬಾಬೋರ ಹೆಸರೇ ಬರ್ಬೇಕು, ಮನಸ್ಸಲ್ಲಾದ್ರೂ ಬಾಬೋರ ಸ್ಮೃತಿನೇ ಇರ್ಬೇಕು. ಸಬ್ಕೆ ಅಂದರ್ ಏಕ್ ಹಿ ಧುನ್ ಹೋ ಮೇರಾ ಬಾಬಾ. ನಿಮ್ಮೆಲ್ಲರ ಒಳಗಡೆನೂ ಒಂದೇ ಧ್ವನಿ ಇರ್ಬೇಕು, ನನ್ ಬಾಬಾ. ಸಂಕಲ್ಪ, ಕರ್ಮ, ವಾಣಿ ಎಲ್ಲದರಲ್ಲೂ ಏಹಿ ಅಖಂಡ ಧುನ್ ಹೋ, ಇದೇ ಅಖಂಡವಾದ ಧ್ವನಿ. ಅಖಂಡ ಅಂದ್ರೆ ಮಧ್ಯದಲ್ಲಿ ಕಟ್ ಆಗೋದಲ್ಲ, ಖಂಡಿತ ಆಗದೆ ಇರೋದು. ಯಹಿ ಅಜಪಾ ಜಪ್ ಹೋ. जब ये अजपा जप हो जाएगा तब और सब बातें स्वतः समाप्त हो जाएगी. ಇದೇ ಅಜಪ ಜಪ. ಜಪ ಅಂದ್ರೆ ನಿರಂತರವಾಗಿ ಮಾಡೋದಕ್ಕೆ ಹೇಳೋದು, ಇದು ಸದಾ ನಿರಂತರವಾಗಿ ಮಾಡೋದು. ಬಾಬಾ ಹೇಳ್ತಾರೆ ಅವಾಗ ಎಲ್ಲ ಮಾತು ಸ್ವತಃ ಸಮಾಪ್ತಿಯಾಗುತ್ತೆ. ಅಂದ್ರೆ ಬಾಬೋರನ್ನ ಜಗತ್ತಿಗೆ ಪ್ರತ್ಯಕ್ಷ ಮಾಡೋ ಸಾಧನ ಸತ್ಯತೆ, ಸತ್ಯ ಜ್ಞಾನ. ಸತ್ಯತೆ ಜೊತೆಗೆ ಸ್ವಚ್ಛತೆ ಮತ್ತು ನಿರ್ಭಯತೆ. ಏನ್ ಜ್ಞಾನ ಕೊಡ್ತೀರಿ ಅದನ್ನ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನಿರ್ಭಯವಾಗಿ ಕೊಡಿ. ನಿಮ್ ಬಾಯಿಂದ ಅಥವಾ ಸಂಕಲ್ಪದಿಂದ ನಿರಂತರ ಬಾಬೋರ ನೆನಪಿನ ಮಾಲೆ, ಸ್ಮೃತಿಯ ಮಾಲೆ ಇರಬೇಕು. ಇದೇ ಒಂದೇ ಧ್ವನಿ, ನನ್ನ ಬಾಬಾ. ಎಲ್ಲಾದ್ರಲ್ಲೂ ಸಂಕಲ್ಪ, ಕರ್ಮ, ಮಾತು ಎಲ್ಲದರಲ್ಲೂ ಅಖಂಡ ಧ್ವನಿ ಬರ್ತಾ ಇರ್ಲಿ. ಆಗ ಬಾಬಾ ಹೇಳ್ತಾರೆ ಸ್ವತಃ ಸಮಾಪ್ತಿ ಆಗುತ್ತೆ, ಅಂದ್ರೆ ಬಾಬೋರ ಪ್ರತ್ಯಕ್ಷತೆ ಆಗುತ್ತೆ. ಅಚ್ಚಾ, ಓಂ ಶಾಂತಿ. ಬಾಬೋರ್ ಬಂದಿರದೆ ಸುಖ ಶಾಂತಿಯ ಜಗತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಶಾಂತಿ ಎಲ್ಲಿದೆ? ಒಂದು ಶಾಂತಿಧಾಮದಲ್ಲಿದೆ, ಇನ್ನೊಂದು ಸುಖಧಾಮದಲ್ಲಿದೆ. ಎಲ್ಲರೂ ಇರೋದು ಈಗ ಯುದ್ಧದ ಮೈದಾನದಲ್ಲಿ. ಯಾವ ಮಾತಲ್ಲಿ ಮಾಯೆ ಸೋಲ್ಸುತ್ತೆ ಅಂದ್ರೆ ನಿಶ್ಚಯ. ನಡೀತಾ ನಡೀತಾ ನಿಶ್ಚಯನೇ ಮುರಿದು ಹಾಕ್ಬಿಡುತ್ತೆ. ಸಣ್ಣ ಸಣ್ಣ ಮಾತಲ್ಲಿ ನಿಶ್ಚಯ ಹೊರಟೋಗುತ್ತೆ ಅಂದ್ರೆ ಸೋಲ್ತಾರೆ. ಪಕ್ಕಾ ನಿಶ್ಚಯ ಇರೋ ಮಕ್ಕಳು ಯಾವತ್ತೂ ಸೋಲಲ್ಲ. ಅಂದ್ರೆ ಬಾಬಾ ಹೇಳೋದು ಅವರಿಗೆ ನಿಶ್ಚಯ ಇರುತ್ತೆ, ಬಾಬೋರ್ ದುಃಖ ಹರ್ತ ಸುಖ ಕರ್ತ. ಅವರು ಶ್ರೀಮತ ಕೊಡ್ತಾ ಇದ್ದಾರೆ, ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾ ಇದ್ದಾರೆ. ಎಲ್ಲ ನಿಶ್ಚಯ ಇದ್ರೆ ಎಂದು ಮಾಯೆಗೆ ಸೋಲಕ್ಕೆ ಸಾಧ್ಯ ಇಲ್ಲ. अच्छा, ओम शांति।